ಆನಪಾನಸತಿಯನ್ನ ಈ ಆನಪಾನಸತಿಯ ಒಂದು ಮಾರ್ಗವನ್ನ ಅನುಸರಿಸುತ್ತಾ ಇದ್ದಾರೆ. ಇವರು ತಮ್ಮ ಧ್ಯಾನದ ಒಂದು ಪ್ರಚಾರದ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಇವರಿಗೆ ಈ ಒಂದು ಸೆಷನ್ಗೆ ವೆಲ್ಕಮ್ ಮಾಡ್ತಾ, ಇವರು ಇವತ್ತು ಮಾಡ್ತಾ ಇರೋ ಕ್ಲಾಸ್ ಮಹರ್ಷಿಯರ ಅಮರ ಜಗತ್ತು ಕಂಡ ಶ್ರೇಷ್ಠ ಋಷಿ ಭಾಗ 4 ಈ ಒಂದು ಸೆಷನ್ನ ಅವರಿಗೆ ಅನುವು ಮಾಡ್ತಾ, ಥ್ಯಾಂಕ್ ಯು ಮ್ಯಾಮ್, ಓವರ್ ಟು ಯು. ನಮಸ್ತೆ. ನಮಸ್ತೆ. ಪೂಜ್ಯ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡ್ತಾ, ನಾನಿಂದು ಬೆಂಗಳೂರಿನಿಂದ ಶಾಂತಾ ಮುರಳೀಧರ್ ಮಾತಾಡ್ತಾ ಇದ್ದೇನೆ. ಅನಿತಾ ಪಿಂಡಿ ಮೇಡಮ್ ಮತ್ತು ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ, ನಾನು ಇಂದು 4ನೇ ದಿವಸದ ಸ್ವಾಧ್ಯಾಯವನ್ನ ಎಂದಿನಂತೆ ಕೃಷ್ಣಾನಂದರ ಬೆಳಕಿಗೆ ಬಾಗಿಲುಗಳು ಪುಸ್ತಕದಿಂದ ಆರಿಸಿಕೊಂಡ ಆಯ್ದ ಕೆಲವು ಭಾಗಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇವತ್ತಿನ ವಿಷಯ ಮಹರ್ಷಿ ಅಮರ ಜಗತ್ತು ಕಂಡ ಶ್ರೇಷ್ಠ ಋಷಿ, ಅದರ ಮುಂದುವರಿಕೆ. ಕೃಷ್ಣಾನಂದರು ಹೇಳ್ತಾರೆ, ಅಮರ ಕೇವಲ ಧ್ಯಾನ ಕಲಿಸುವ ಗುರುವಾಗಿರ್ಲಿಲ್ಲ, ಅವರೊಬ್ಬ ಪರಮ ಗುರುವಾಗಿದ್ದರಲ್ಲದೆ ನಾವು ಸದಾ ಶಕ್ತಿ ಪಡೆಯಬಲ್ಲ ಮತ್ತು ಶಕ್ತಿ ವಲಯವಾಗಿದ್ದರು. ನಾವು ಯಾವ ಮುಚ್ಚುಮರೆಯೂ ಇಲ್ಲದೆ ಅವರಲ್ಲಿ ಏನನ್ನಾದರೂ ಕೇಳಿಕೊಂಡು ಅವರಿಂದ ಅತ್ಯಂತ ಸೂಕ್ತ ಮಾರ್ಗದರ್ಶನ ಮತ್ತು ಕರಾರುಗೊಳ್ಳಿಲ್ಲದ ಸಹಾಯ ಪಡೆಯಬಲ್ಲ ತಂದೆಯಂತಿದ್ರು ಅಂತ ಹೇಳ್ತಾರೆ ಅವರು. ಹಾಗೆ ವಿವಿಧ ಬಡಾವಣೆಗಳಲ್ಲಿ ಎಲ್ಲಾ ಕಡೆ ಅವ್ರದ್ದು ಸತ್ಸಂಗ ನಡೀತಾ ಇತ್ತು. ನಡೆಯುತ್ತಿದ್ದ ವಾರದ ಸಭೆಗಳು ಅತ್ಯಂತ ಆಸಕ್ತಿಕರವೂ ಪ್ರಯೋಜನಕಾರಿಯೂ ಆದವು. ವರ್ತಮಾನದ ಬದುಕಿನ ಬಗ್ಗೆ ಅವರ ಆಕಸ್ಮಿಕವಾಗೆಂಬಂತೆ ಆಡುತ್ತಿದ್ದ ಮಾತುಗಳು ಅತ್ಯಂತ ಶಿಕ್ಷಣಾತ್ಮಕವಾದವು. ನಾವು ಬದುಕನ್ನು ವಿಭಿನ್ನ ರೀತಿಯಲ್ಲಿ ಬದುಕಬಹುದು ಎಂದು ನಮಗೆ ತಿಳಿದೇ ಇರಲಿಲ್ಲ. ಭವಿಷ್ಯದ ಘಟನೆಗಳ ಬಗ್ಗೆ ಅವರು ಆಕಸ್ಮಿಕವೆಂಬಂತೆ ಆಡುತ್ತಿದ್ದ ಮಾತುಗಳೆಲ್ಲ ಯಾವಾಗಲೂ ನಿಜವಾಗ್ತಿದ್ವು. ಅವರೆಂದೂ ರಾಜಕೀಯವನ್ನು ಚರ್ಚಿಸದಿದ್ದರೂ ಅವರಿಗೆಲ್ಲವೂ ತಿಳಿದಿತ್ತು. ಒಮ್ಮೆ ಅವರು ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸೋಲಬಹುದು ಎಂದು ನಾನು ಹೇಳಿದರೆ ಯಾರು ನಂಬುತ್ತಾರೆ ಹೇಳಿ ಎಂದರು. ಯಾರು ನಂಬುತ್ತಿರಲಿಲ್ಲ. ಆದರೆ ಆಕೆ ಸೋತಳು. ಅಂದಿನಿಂದ ಅವರಾಡಿದ ಪ್ರತಿ ಮಾತನ್ನು ನಮ್ಮ ಮನಸ್ಸಿನಲ್ಲಿ ಎಚ್ಚರಿಕೆಯಿಂದ ಗುರುತು ಹಾಕಿಕೊಂಡೆವು ಮತ್ತು ಇದರಿಂದ ನಮಗೆ ಅದ್ಭುತವಾದ ಭವಿಷ್ಯವಾಣಿಗಳು ದೊರೆತವು. ಒಮ್ಮೆ ವಾರದ ಸಮಯವೊಂದರಲ್ಲಿ ಅಮರರು ವಿವರಿಸ್ತಾರೆ, ಕೆಲವೊಮ್ಮೆ ಜನರು ನನ್ನನ್ನು ಸೂಕ್ಷ್ಮ ಲೋಕಗಳಿಗೂ ನಮ್ಮ ಇಂದಿನ ಬದುಕಿಗೂ ಏನು ಸಂಬಂಧವಿದೆ ಎಂದೋ ಅಥವಾ ಸೂಕ್ಷ್ಮ ಶರೀರ ಪ್ರಯಾಣ ಒಂದು ಆಧ್ಯಾತ್ಮಿಕ ಅಭ್ಯಾಸವೇ ಎಂದೋ ಕೇಳುತ್ತಾರೆ. ಇವುಗಳನ್ನು ಸ್ವಲ್ಪ ಪೂರ್ವ ಜ್ಞಾನವಿಲ್ಲದೆ ಪ್ರತ್ಯೇಕವಾಗಿ ವಿವರಿಸಲು ಸಾಧ್ಯವಿಲ್ಲದರಿಂದ ನಾನು ಇಂಥ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ. ಆದರೆ ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ. ನೆನಪಿಡಿ, ಈ ಜಗತ್ತು ಸೂಕ್ಷ್ಮ ಲೋಕದ ವಿಸ್ತರಣೆ ಮಾತ್ರ. ಎಲ್ಲಾ ಘಟನೆಗಳು ಮೊದಲು ಸೂಕ್ಷ್ಮ ಲೋಕದಲ್ಲಿ ಜರುಗಿ ನಂತರ ಇಲ್ಲಿ ಮೈದಾಡುತ್ತದೆ. ಅದು ಚುನಾವಣೆ ಆಗಿರಬಹುದು ಅಥವಾ ವಿಶ್ವ ಯುದ್ಧಗಳೇ ಇರಬಹುದು. ಒಂದು ಹುಟ್ಟು, ಮದುವೆ, ಅಪಘಾತ ಅಥವಾ ಬಡ್ತಿ ಯಾವುದಾದರೂ ಆಗಿರಬಹುದು. ನಾವೀಗ ಸೂಕ್ಷ್ಮ ಲೋಕವನ್ನು ಪ್ರವೇಶಿಸಿ ಭವಿಷ್ಯದೊಳಗೆ ಕಣ್ಣು ಹಾಯಿಸಿದರೆ ಎಷ್ಟೆಲ್ಲ ತಿಳಿದುಕೊಳ್ಬಹುದು. ಆದರೆ ಖಂಡಿತವಾಗಿ ನಡೆಯುತ್ತದೆ ಎನ್ನುವಂತ ವಿಧಿ ಯಾವುದೂ ಇಲ್ಲ. ಭವಿಷ್ಯದ ಯಾವುದೇ ಘಟನೆಯನ್ನು ಆಧ್ಯಾತ್ಮಿಕ ಸಿದ್ಧಿಗಳಿಂದ ಮತ್ತು ಧ್ಯಾನದಿಂದ ಬದಲಿಸಬಹುದು. ಒಂದು ಅಪಘಾತವನ್ನಾಗಲಿ ಮಹಾಯುದ್ಧವನ್ನೇ ಆಗಲಿ ನಾವು ತಪ್ಪಿಸಬಹುದು. ಇದೇ ಕಾರಣಕ್ಕೆ ನಾವು ಸೂಕ್ಷ್ಮ ಲೋಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತೇವೆ ಮತ್ತು ಈ ಪರಿಹಾರ ಕಾರ್ಯಗಳು ಭೌತಿಕ ಮಟ್ಟದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತವೆ. ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿಸಿಕೊಡಲು ನಮ್ಮ ಋಷಿಗಳು ಎಷ್ಟು ಕಷ್ಟಪಟ್ಟರು ಎನ್ನುವುದು ಯಾರಿಗೂ ತಿಳಿದಿಲ್ಲ. ವಿಶ್ವಾಮಿತ್ರ ಮಹರ್ಷಿಗಳು ಸಾಧಕರ ಒಂದು ವಿಶೇಷ ತಂಡವನ್ನು ರೂಪಿಸಲಿದ್ದಾರೆ. ಅವರು ವಿಶೇಷ ತಂತ್ರಗಳನ್ನು ಸೂಚನೆಗಳನ್ನು ಕೊಡುತ್ತಾರಲ್ಲದೆ ಅದಕ್ಕೂ ಮುನ್ನ ಈ ತಂಡಕ್ಕೆ ಸೇರುವ ಎಲ್ಲರಿಗೂ ಅವರು ವಿಶೇಷ ಮಂತ್ರವೊಂದರ ಮೂಲಕ ದೀಕ್ಷೆ ಕೊಡುತ್ತಾರೆ. ಈ ಉದ್ದೇಶಕ್ಕಾಗಿ ಸುಮಾರು 17 ವರ್ಷಗಳಿಂದ ನಾವು ಒಂದು ಮಂತ್ರವನ್ನು ಚೈತನ್ಯಗೊಳಿಸಿದ್ದೇವೆ. ಯಾರಿಗೆ ಸೇರಲು ಇಷ್ಟವಿದೆಯೋ ಅವರೆಲ್ಲರೂ ದೀಕ್ಷೆ ಪಡೆಯಿರಿ. ಈ ದೀಕ್ಷಾ ಉಪಕ್ರಮವನ್ನು ಸ್ವತಃ ವಿಶ್ವಾಮಿತ್ರರೇ ನಡೆಸುತ್ತಾರೆ.
ಈ ಕಾರ್ಯಕ್ರಮ ನಾಳೆಯಿಂದ 1 ವಾರದವರೆಗೆ ನಡೆಯುತ್ತದೆ. ಸುಮಾರು 700 ಸಾಧಕರು ಈ ವಿಶೇಷ ಗುಂಪಿಗೆ ಸೇರಿ ದೀಕ್ಷೆ ಪಡೆದರು. ನಾನು ಮೊದಲನೇ ದಿನವೇ ಅಲ್ಲಿದ್ದೆ. ಎಲ್ಲರಂತೆ ಸಾಲಿನಲ್ಲಿ ನಿಂತು ಮುನ್ನಡೆದೆ. ಅಮರ ಒಂದು ಮೂಲೆಯಲ್ಲಿ ಕುಳಿತು ಎಲ್ಲರಿಗೂ ಹೇಳ್ತಿದ್ರು, ಒಬ್ಬೊಬ್ಬರಾಗಿ ಪೂಜಾ ಮಂದಿರದೊಳಗೆ ಹೋಗಿ. ಆ ಋಷಿ ಅಲ್ಲಿ ಕುಳಿತಿದ್ದಾರೆ. ಅವರು ನಿಮಗೆ ಕಾಣಿಸಬಹುದು ಅಥವಾ ಕಾಣಿಸದೇ ಇರಬಹುದು. ಅವರು ತಮ್ಮ ಸೂಕ್ಷ್ಮ ಶರೀರದಲ್ಲಿದ್ದಾರೆ. ಅಲ್ಲಿರುವ ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಒಮ್ಮೆ ಉಚ್ಚರಿಸಿ, ಒಮ್ಮೆ ಮಾತ್ರ. ನಂತರ ಎದ್ದು ಹೊರಬನ್ನಿ. ಈ ಕೆಲವೇ ಕ್ಷಣಗಳು ಸಾಕು. ಅವರು ನಿಮ್ಮೊಳಗೆ ವಿಶೇಷ ಚೈತನ್ಯವನ್ನು ಹರಿಸುತ್ತಾರೆ ಮತ್ತು ಈ ಚೈತನ್ಯವು ಅನೇಕ ಜನ್ಮಗಳವರೆಗೆ ನಿಮ್ಮೊಂದಿಗಿರುತ್ತದೆ. ನಾವೆಲ್ಲ ಸಹಜವಾಗಿ ಉತ್ಸಾಹಗೊಂಡಿದ್ದೆವು. ನಾನು ಕೋಣೆಯನ್ನು ಪ್ರವೇಶಿಸಿ ಮಹರ್ಷಿಯನ್ನು ನೋಡಲು ತುಂಬಾ ಪ್ರಯತ್ನಿಸಿದೆ. ಅವರು ಕಾಣಿಸಲಿಲ್ಲವಾದರೂ ಅವರ ಸಾನ್ನಿಧ್ಯ ನನ್ನ ಅನುಭವಕ್ಕೆ ಬಂದಿತ್ತು. ಅಮರ ಹೇಳಿರದಿದ್ದರೂ ನನಗೆ ಅದರ ಅನುಭವ ಆಗುತ್ತಿತ್ತು. ಅದು ಎಂಥ ಬಲಶಾಲಿ ಸಾನ್ನಿಧ್ಯವೆಂದರೆ ಯಾರಿಗಾದರೂ ಅದರ ಅನುಭವ ಆಗುತ್ತಿತ್ತು. ನಾನು ಒಂದು ಬಾರಿ ಮಂತ್ರವನ್ನು ಹೇಳಿದೆ. ಆಗ ಕ್ಷಣಾರ್ಧದಲ್ಲಿ ಮಿಂಚಿನಂತೆ ಚೈತನ್ಯವು ನನ್ನ ಒಳಹೊಕ್ಕಂತೆ ಭಾಸವಾಯಿತು. ಅಮರ ಹೇಳಿದ್ದು ನಿಜ. ಕೆಲವೇ ಕ್ಷಣಗಳು ಸಾಕಾಗಿದ್ದವು. ನಾನು ಹೊರಬಂದೆ. ಒಂದು ವೇಳೆ ಇನ್ನೂ ಕೆಲವು ಕ್ಷಣಗಳವರೆಗೆ ನಾನಲ್ಲಿದ್ದರೆ ಈ ಲೋಕದ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಿದ್ದೆ. ಅಂದ್ರೆ ಇದರಿಂದ ನಾವು ತಿಳ್ಕೊಳ್ಬೇಕು, ಎಂತ ಶ್ರೇಷ್ಠ ಮಹರ್ಷಿಗಳು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ ಅನ್ನೋದಕ್ಕೆ. ಆಗಿ ಹೋಗಿದ್ದಾರೆ ಅಲ್ಲ, ಇದ್ದಾರೆ ಕೂಡ. ವಿಶ್ವಾಮಿತ್ರರಂತರವರು ಎಲ್ಲರೂ ಕೂಡ. ನಾವು ಅಮರನ್ನು ಆಗಾಗ ಭೇಟಿ ಆಗ್ತಾ ಇದ್ವಿ. ಅವರು ವಿಶ್ವಾಮಿತ್ರ ಮಹರ್ಷಿಗಳ ಚಟುವಟಿಕೆಗಳನ್ನು ವಿವರಿಸಲು ಪ್ರಾರಂಭಿಸಿದರು. ವಿಶ್ವಾಮಿತ್ರರು ಈಗಿನ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರಲಿಲ್ಲ. ಪ್ರತಿ ಮನ್ವಂತರದಲ್ಲೂ ಸಪ್ತ ಋಷಿಗಳು ಬದಲಾಗುತ್ತಾರೆ. ಹೀಗಿದ್ದರೂ ಸಪ್ತ ಋಷಿಗಳು ಪ್ರಮುಖ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನವನ್ನು ಬಯಸಿ ಅನುಸರಿಸುತ್ತಿರಲ್ಲದೆ ಕೆಲವು ಮಹತ್ವದ ಕೆಲಸಗಳಲ್ಲಿ ವಿಶ್ವಾಮಿತ್ರರನ್ನ ಸಹಾಯವನ್ನು ಕೋರ್ತಾನೆ ಇದ್ರು. ಹೀಗಿರುವಾಗ ಅವರು ಹಿಮಾಲಯದಲ್ಲಿದ್ದ ಒಂದು ಉಪಕರಣವನ್ನು ಶ್ರುತಿಗೊಳಿಸುವುದು ಆ ಸಮಯದಲ್ಲಿ ನಡೆಯುತ್ತಿದ್ದ ಒಂದು ವಿಶೇಷ ಕಾರ್ಯವಾಗಿತ್ತು. ಈ ಉಪಕರಣವು ಒಂದು ಪರ್ವತದಂತೆ ಬೃಹದಾಕಾರವಾಗಿದೆ. ಅದೊಂದು ಭೌತಿಕ ವಸ್ತುವಾಗಿದ್ದು ವಿಶೇಷ ಆಧ್ಯಾತ್ಮಿಕ ಚೈತನ್ಯಗಳಿಂದಷ್ಟೇ ಅದನ್ನು ಚಾಲನೆಗೆ ತರಲು ಸಾಧ್ಯ. ಕೇವಲ ವಿಶ್ವಾಮಿತ್ರ ಮಹರ್ಷಿಗಳೊಬ್ಬರೇ ಅದನ್ನು ಮಾಡಬಲ್ಲರು. ಈ ಉಪಕರಣವು ಹೊರಹೊಮ್ಮಿಸುವ ತರಂಗಗಳು ಎಲ್ಲರ ಮನಸ್ಸಿನಲ್ಲಿ ಆಯಾ ಯುಗಕ್ಕನುಗುಣವಾದ ಆಧ್ಯಾತ್ಮಿಕ ಸ್ಥಿತಿಯನ್ನು ಮೂಡಿಸುತ್ತದೆ. ಇಲ್ಲಿಯವರೆಗೆ ಇದು ಕಲಿಯುಗಕ್ಕೆ ತಕ್ಕಂತೆ ಶ್ರುತಿಗೊಂಡಿದ್ದು, ಈಗ ಅದನ್ನು ಸತ್ಯಯುಗಕ್ಕೆ ಸರಿ ಹೊಂದುವಂತೆ ಶ್ರುತಿಗೊಳಿಸಬೇಕು. ಈ ಉಪಕರಣವನ್ನು ಶ್ರುತಿಗೊಳಿಸುವುದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. ಅನೇಕ ಪ್ರಯೋಗಗಳು ನಡೆಯುತ್ತಿದ್ದು, ಪ್ರತಿ ಸಲವೂ ಈ ಕಂಪನಗಳನ್ನು ಋಷಿಗಳ ಅನುಚರರು ಮೊದಲು ಹೀರಿಕೊಳ್ಳಬೇಕಾಗಿತ್ತು. ಪ್ರಯೋಗಗಳಲ್ಲಿ ಅನೇಕ ಅನುಚರರು ಮೃತರಾದರು. ಅಮರರಿಗೆ ಹೃದಯಾಘಾತವಾಯಿತು. ಅದು 1980ನೇ ಇಸ್ವಿ. ಅಮರ ಹೃದಯಾಘಾತದಿಂದ ನಿಧಾನವಾಗಿ ಚೇತರಿಸಿಕೊಂಡರು. ಆದರೆ ಅವರ ಓಡಾಟಗಳು ನಿರ್ಬಂಧಿತವಾದವು. ಹಿಂದಿನಂತೆ ಅವರು ನಗರದ ವಿವಿಧೆಡೆಗಳಲ್ಲಿ ನಡೆಯುತ್ತಿದ್ದ ವಾರದ ಸಭೆಗಳಿಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಈ ಕೆಲಸ ಮಾಡಲು ಮುಂದೆ ಬಂದ ನಮ್ಮಲ್ಲಿಗೆ ಕೆಲವರಿಗೆ ಅವರು ತರಬೇತಿ ನೀಡಿ ನಗರದ ವಿವಿಧ ಕೇಂದ್ರಗಳಿಗೆ ಭೇಟಿ ಇತ್ತು ಅವರ ಪರವಾಗಿ ಒಂದು ರೀತಿಯ ಸತ್ಸಂಗವನ್ನು ನಡೆಸಲು ಸೂಚಿಸಿದರು. ಅವರಿಂದ ಕ್ರಮಬದ್ಧವಾಗಿ ಕಲಿತು ಅವರ ಸಂದೇಶಗಳನ್ನು ಸೂಚನೆಗಳನ್ನು ಉಳಿದವರಿಗೆ ತಲುಪಿಸುವ ಸುವರ್ಣಾವಕಾಶವು ನಮಗೆ ಒದಗಿ ಬಂದಿತ್ತು. ಆದರೆ ಈ ಸಭೆಗಳಲ್ಲಿ ಸೇರುತ್ತಿದ್ದ ಸಾಧಕರು ನಮಗೆ ತೋರಿಸುತ್ತಿದ್ದ ಗೌರವದಿಂದ ನಮಗೆ ಇರುಸುಮುರುಸಾಗ್ತಿತ್ತು. ಇದನ್ನು ಅಮರರಿಗೆ ತಿಳಿಸಿದಾಗ ಅವರು ಎಲ್ಲವನ್ನು ಋಷಿಗಳಿಗೆ ಒಪ್ಪಿಸಿಬಿಡಿ, ನೀವು ಈ ಪರಮ ಗುರುಗಳ ಕೈಗೊಂಬೆಗಳಷ್ಟೇ ಎನ್ನುವುದನ್ನು ಕ್ಷಣಕಾಲ ಕೂಡ ಮರೆಯಬೇಡಿ ಎಂದರು. ಅವರು ಈ ಸಮಯಗಳಲ್ಲಿ ಋಷಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ಹೇಗೆಂದು ನಮಗೆ ತಿಳಿಸಿಕೊಟ್ಟರು. ಋಷಿಗಳು ನಮ್ಮ ಮೂಲಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಜ್ಞಾನವನ್ನು ಪ್ರಸರಿಸುತ್ತಿದ್ದರು. ಇದು ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಅನುಭವವಾಗಿತ್ತು. ನಮಗೆ ಪೂರ್ವಜ್ಞಾನವಿಲ್ಲದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದೆವು. ನಾವೇ ಅರ್ಥ ಮಾಡಿಕೊಂಡಿರದಿದ್ದ ಸಂಗತಿಗಳನ್ನು ವಿವರಿಸಿದೆವು. ಪ್ರತಿ ಸಲವೂ ಅಮರರನ್ನು ಕಂಡು ಚಿಕ್ಕ ಮಕ್ಕಳಂತೆ ಎಲ್ಲವನ್ನು ಉತ್ಸಾಹ ಮತ್ತು ಸಂತಸದಿಂದ ವರದಿ ಮಾಡಿದೆವು. ಅಮರರಿಗೆ ಸಂತೋಷವಾಯಿತು. ಅವರೊಮ್ಮೆ ನೋಡಿದರು, ನಿಮ್ಮಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಪ್ರತ್ಯೇಕವಾಗಿ ಋಷಿಗಳಂತೆ ಪ್ರಕಾಶಿಸಬೇಕೆಂದು ನನ್ನ ಆಸೆ. ಆದರೆ ನಿಮ್ಮ ಅಹಂಗಳು ನಿಮ್ಮನ್ನು ಕೆಳಗೆಳೆಯಬಹುದು ಎನ್ನುವುದೇ ನನ್ನ ಚಿಂತೆ. ಎಚ್ಚರಿಕೆಯಿಂದ ಇರಿ. ಈಗ ಹಿಂದಿರುಗಿ ನೋಡಿದಾಗ ಅವರ ಮಾತುಗಳು ಎಷ್ಟು ಸತ್ಯವಾದ ಶಕುನಗಳಾಗಿದ್ದವು ಎಂದು ಅರಿವಾಗುತ್ತದೆ. ನಮ್ಮ ಅಹಂಕಾರಗಳೇ ನಮ್ಮ ನಿಜವಾದ ಶತ್ರುಗಳು. ಅವು ನಮ್ಮನ್ನು ಯಾವ ಎತ್ತರಗಳಿಂದಾದರೂ ಕೆಳಗೆಳೆಯಬಹುದರ
ಜೊತೆಗೆ ನಮ್ಮೊಂದಿಗೆ ನಮ್ಮ ಸಾಧನ ಸೌಧಗಳನ್ನು ಧ್ವಂಸಗೊಳಿಸುತ್ತವೆ. ನನ್ನ ಸಾಧನೆಯು ಚಕ್ರಧ್ಯಾನದಿಂದ ಸಮಾಧಿಯ ಪ್ರಾರಂಭಿಕ ಹಂತಗಳಿಗೆ ಮುಂದುವರಿಯಿತು ಅಂತ ಕೃಷ್ಣಾನಂದರು ಹೇಳ್ಕೊಳ್ತಾರೆ. ಸಮಾಧಿಯನ್ನು ಅನುಭವಿಸಲು ಅನೇಕ ಜನ್ಮಗಳ ಕಾಲ ಸಾಧನೆ ಮಾಡಬೇಕಾಗುತ್ತಿತ್ತು. ಆದರೆ ನಾವಿಲ್ಲಿ ಅದರ ಹೊಸ್ತಿಲ ಮೇಲೆ ನಿಂತಿದ್ದೆವು. ಇದು ನಂಬಲು ಸಾಧ್ಯವಾಗಿತ್ತು, ಅಮರ ವಿವರಿಸಿದರು. ಇಲ್ಲಿಂದ ನಾವು ಸಂಪೂರ್ಣ ಮೌನವನ್ನು ಆಶ್ರಯಿಸಿ ಪೂರ್ತಿಯಾಗಿ ಶರಣಾಗುತ್ತೇವೆ. ಆಗ ಮಾತ್ರ ನೀವು ಪ್ರಜ್ಞೆಯಲ್ಲಿ ವಿಸ್ತಾರಗೊಳ್ಳಬಲ್ಲಿರಿ. ಮೌನ ಎಷ್ಟು ಮುಖ್ಯ ಅನ್ನೋದನ್ನ ಅವ್ರು ಪ್ರತಿ ನಿಮಿಷ ಹೇಳ್ತಾ ಹೋಗ್ತಾರೆ. ನೀವು ಯಾವ ಮಿತಿಯವರೆಗಾದರೂ ವಿಸ್ತರಿಸಬಹುದು, ಅದು ನಿಮ್ಮನ್ನಷ್ಟೇ ಅವಲಂಬಿಸಿದೆ. ಈಗಿನಿಂದ ನಿಜವಾದ ಸಾಧನೆ ಪ್ರಾರಂಭವಾಗುತ್ತದೆ. ಒಮ್ಮೆ ಅಮೆರಿಕದ ಹೆಂಗಸೊಬ್ಬಳು ಅಮರರನ್ನು ಭೇಟಿಯಾಗಲು ಬಂದಿದ್ದಳು. ಆಕೆಗೆ ಅಸಾಧಾರಣವಾದ ಅತೀಂದ್ರಿಯ ಶಕ್ತಿಗಳಿದ್ದವು. ತನ್ನ ಮನಃಶಕ್ತಿಯನ್ನು ಕೇಂದ್ರೀಕರಿಸಿ ಆಕೆ ಯಾವುದೇ ವ್ಯಕ್ತಿಯ ಗತಜೀವನ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬಲ್ಲವಳಾಗಿದ್ದಳು. ಅವಳು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದಾಗ ಜನರು ರೋಮಾಂಚನಗೊಂಡರು. ಕೊನೆಗೆ ಹೊರಡುವ ಮೊದಲು ಆಕೆ ಅಮರನ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದಳು. ಆಕೆ ಏನು ಹೇಳುವಳೋ ಎಂದು ನಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದೆವು. ಒಂದು ಸುದೀರ್ಘ ಕ್ಷಣದ ನಂತರ ಆಕೆ ಕಣ್ತೆರೆದು ನೋಡಿದಳು. ಇದು ತುಂಬಾ ವಿಚಿತ್ರವಾಗಿದೆ. ನನಗೆ ನಿಮ್ಮೊಳಗೆ ನೋಡಲು ಸಾಧ್ಯವಾಗುತ್ತಿಲ್ಲ. ಕೇವಲ 2 ದೃಶ್ಯಗಳನ್ನಷ್ಟೇ ನನಗೆ ಕಾಣಿಸಿದವು. ನಿಮ್ಮ ಹಿಂದಿನ ಜನ್ಮವೊಂದರಲ್ಲಿ ನಿಮಗೆ ಕೈಗಳಿರಲಿಲ್ಲ, ಅವುಗಳನ್ನು ಕಡಿದು ಹಾಕಲಾಗಿತ್ತು. ಮತ್ತೊಂದು ಜನ್ಮದಲ್ಲಿ ನೀವು ಇನ್ನೊಂದು ದೇಶದ ರಾಜರಾಗಿದ್ದೀರಿ. ಅವರು ಮುಗುಳ್ನಕ್ಕು ಸುಮ್ಮನಾದರು ಅಮರರು. ಆದರೆ ಇವರೆಲ್ಲ ಒತ್ತಾಯ ಮಾಡಿದಾಗ ಅವರು ಹೇಳ್ತಾರೆ ಏನಂದ್ರೆ, ನಾನು ಒಂದು ಜನ್ಮದಲ್ಲಿ ಘೋರ ಕುಂಬಾರನಾಗಿದ್ದೆ, ನಂತರದ್ದು 2ನೆಯ ರಾಮ್ಸಿಸ್ ರಾಜರಾಗಿದ್ದೆ ಅಂತ ಅಮರರು ಹೇಳ್ಕೊಳ್ತಾರೆ. ಇವರೆಲ್ಲ ಒತ್ತಾಯ ಮಾಡಿದಾಗ ಅವ್ರು ಹೇಳ್ತಾರೆ. ಅದನ್ನು ಕೇಳಿ ಇವರು ರೋಮಾಂಚನರಾಗಿ ಮೂಕರಾಗ್ಬಿಡ್ತಾರೆ. ಅಂದ್ರೆ ಆ ಮೌನದಲ್ಲಿ ಅಗೋಚರವಾಗಿ ಉಳಿಯುವ ಬಹಳಷ್ಟು ಸಂಗತಿಗಳ ಬಗ್ಗೆ ನಾವೆಲ್ಲರೂ ಯೋಚಿಸ್ತಿದ್ದೆವು ಅಂತ ಹೇಳ್ತಾರೆ. ಬೆಂಗಳೂರು ನಗರದ ಈಶಾನ್ಯ ದಿಕ್ಕಿಗೆ 20 ಕಿಲೋಮೀಟರ್ಗಳ ದೂರದಲ್ಲಿ ಅಮರರಿಗೆ ಸೇರಿದ್ದ 50 ಎಕರೆ ಜಮೀನಿತ್ತು. ಅವರು ಅದನ್ನು ಮನೋವತಿ ಎಂದು ಕರೆಯುತ್ತಿದ್ದರು. ಅದು ಬ್ರಹ್ಮಲೋಕದ ಒಂದು ನಗರದ ಹೆಸರು. ಈ ಜಾಗಕ್ಕೆ ಒಂದು ಅದ್ಭುತವಾದ ಇತಿಹಾಸವಿತ್ತು. ಸುಮಾರು 60 ವರ್ಷಗಳಿಗೂ ಹಿಂದೆ, ಅಂದ್ರೆ ಅವರು ಯುವಕರಾಗಿದ್ದಾಗ ಋಷಿಗಳು ಅವರಿಗೆ ಇಲ್ಲಿಗೆ ಸಮೀಪದಲ್ಲಿರುವ ದಿಬ್ಬವೊಂದಕ್ಕೆ ಹೋಗಿ 24 ದಿನಗಳವರೆಗೆ ತಪಸ್ಸನ್ನಾಚರಿಸಲು ಹೇಳಿದರು. ಆ ದಿಬ್ಬದ ಮೇಲೆ ದೇಗುಲದಂತ ಒಂದು ಚಿಕ್ಕ ಕಲ್ಲಿನ ಕಟ್ಟಡವಿತ್ತು. ಅಮರ ಅಲ್ಲಿ ಉಳಿದರು. ಅವರು ಪ್ರತಿದಿನ ಮಧ್ಯರಾತ್ರಿಯಂದು ಆಕಾಶದಿಂದ ಒಂದು ಚಿನ್ನದ ಬೆಳಕಿನ ಗೋಲವು ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಧಾನವಾಗಿ ಇಳಿದು ನಂತರ ಮುಂಜಾನೆ ಹೊತ್ತಿಗೆ ಆಕಾಶಕ್ಕೇರುತ್ತಿರುವುದನ್ನು ಗಮನಿಸುತ್ತಿದ್ದರು. ಅದೊಂದು ಅಸಾಮಾನ್ಯವಾದ ಮನೋಹರವಾದ ದೃಶ್ಯವಾಗಿತ್ತು. ಅಮರ ಕುತೂಹಲಗೊಂಡು ಒಂದು ರಾತ್ರಿ ಆ ಬೆಳಕು ಇಳಿದ ಜಾಗಕ್ಕೆ ಹೋದರಾದರೂ ಅಲ್ಲಿ ಅವರಿಗೆ ಆ ಬೆಳಕು ಕಾಣಿಸಲಿಲ್ಲ. ಅದು ಭೂಮಿಯ ಆಳಕ್ಕೆ ಇಳಿದಿತ್ತು. ಅವರು ಆ ಜಾಗವನ್ನು ಗುರುತು ಹಾಕಿ ಹಿಂದಿರುಗಿದರು. ಅವರ ತಪಸ್ಸು ಮುಗಿದ ನಂತರ ಋಷಿಗಳು ಮುಂದೆ ತಮ್ಮ ಕೇಂದ್ರವನ್ನು ಸ್ಥಾಪಿಸಲು ತಾವು ಆ ಸ್ಥಳವನ್ನು ಆರಿಸಿದ್ದು, ತಮ್ಮ ಭವಿಷ್ಯದ ಕೆಲಸಕ್ಕಾಗಿ ಆ ಜಾಗವನ್ನು ಆಧ್ಯಾತ್ಮಿಕವಾಗಿ ಸಿದ್ಧಗೊಳಿಸಲು ತಾವು ಒಂದು ವಿಶೇಷ ಶಕ್ತಿಯನ್ನು ಪ್ರತಿ ರಾತ್ರಿಯೂ ಕೆಳತರುತ್ತಿರುವುದಾಗಿ ಅಮರರಿಗೆ ಹೇಳಿದರು. ಹೀಗೆ ಆ ಸ್ಥಳದ ಸುತ್ತ 1 ಕಿಲೋಮೀಟರ್ ವ್ಯಾಸಾರ್ಧದ ವಿಶಾಲ ಜಾಗವು ಸಿದ್ಧವಾಗುತ್ತಿತ್ತು. ಋಷಿಗಳು ಅಮರರಿಗೆ ಅಲ್ಲಿ ಸ್ವಲ್ಪ ಜಮೀನನ್ನು ಖರೀದಿಸಲು ಸೂಚಿಸಿದರು. ಭೂ ಕಾಯ್ದೆ ಬಂದದ್ರಿಂದ ಅವರದೇ ಆದ ಜಮೀನು ಕೂಡ ಅದು ಗೌರ್ಮೆಂಟಿಗೆ ಹೊರಟೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದಕ್ಕಾಗಿ ಅಮರರು ಪುನಃ ಕೇಳ್ಬೇಕಾಗತ್ತೆ. ಅಮರರು ಪ್ರಯತ್ನಿಸಿದ್ರು ಸುಮಾರು 25 ವರ್ಷಗಳವರೆಗೂ ಅವರಿಗದು ಸಾಧ್ಯವಾಗಲಿಲ್ಲ. ಆದರೂ ಈ ಜಮೀನು ಸಿಗುವವರೆಗೆ ಅಮರರು ತಮ್ಮ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಜಮೀನು ಖರೀದಿಸಿದ ನಂತರ ಮತ್ತೆ 25 ವರ್ಷಗಳು ಉರುಳಿದ್ದವು. ಅಲ್ಲಿ ತಮ್ಮ ವಾಸಕ್ಕೆಂದು ಅವರು ಒಂದು ಚಿಕ್ಕ ಮನೆಯನ್ನು ಕಟ್ಟಿಸಿದ್ದರು. ಬಹುಶಃ ಉದ್ದೇಶಪೂರ್ವಕವಾಗಿ ಅವರು ಆ ತೋಟವನ್ನು ಬೆಳೆಸಲಿಲ್ಲ. ಅದು ಬಂಜರಾಗಿ ಯಾರೂ ವಾಸಿಸುವವರಿಲ್ಲದೆ ಹಾಗೆಯೇ ಉಳಿಯಿತು. ಅಮರರ ಪತ್ನಿ ಕೆಲವು ವೈದ್ಯರ ನೆರವಿನಿಂದ ಅಲ್ಲಿ ಪ್ರತಿ ತಿಂಗಳು ವೈದ್ಯಕೀಯ ಶಿಬಿರವೊಂದು ನಡೆಸುತ್ತಿದ್ದರು. ನಮ್ಮಲ್ಲಿ ಕೆಲವರು ಈ ಕೆಲಸದಲ್ಲಿ ನೆರವಾಗತೊಡಗಿದೆವು. ಹೀಗೆ ನಮ್ಮ ಮತ್ತು ಆ ಜಮೀನಿನ ಮಧ್ಯೆ ಒಂದು ಬಾಂಧವ್ಯ ಬೆಳೆಯತೊಡಗಿತು. ನಾನು ಮೊದಲ ಸಲ ಮನೋವತಿಗೆ ಭೇಟಿ ಇದ್ದಾಗ ಅಲ್ಲಿನ ಅಗಾಧ ಪ್ರಶಾಂತತೆ ಮತ್ತು ತಂಪು ಏಕಾಂತವನ್ನು ಕಂಡು ಮೂಕ ವಿಸ್ಮಿತನಾದೆ ಅಂತ ಹೇಳ್ತಾರೆ. ನಾನು ಇಲ್ಲಿರ್ಬೇಕು ಅಂತ ಅವರಿಗೆ ಒಂದ್ಸತಿ ಅನ್ಸತ್ತೆ ಕೂಡ.
1980 ಫೆಬ್ರವರಿ 16ರಂದು ಪೂರ್ಣ ಸೂರ್ಯಗ್ರಹಣವಿತ್ತು. ಗ್ರಹಣ ಕಾಲದಲ್ಲಿ ಒಟ್ಟಾಗಿ ಧ್ಯಾನ ಮಾಡಲು ಅಮರ ಸಾಧಕರನ್ನು ಮನೋವತಿಗೆ ಆಹ್ವಾನಿಸಿದರು. 700ಕ್ಕೂ ಹೆಚ್ಚು ಜನ ಮುಂದೆ ಬಂದರು. ಭಾರೀ ಶಾಮಿಯಾನಗಳನ್ನು ನಿಲ್ಲಿಸಿ ನಗರದಿಂದ ವಾಹನ ಸೌಕರ್ಯಗಳನ್ನು ಏರ್ಪಡಿಸಲಾಯಿತು. ಗ್ರಹಣ ಕಾಲದಲ್ಲಿ ಧ್ಯಾನ ಮಾಡಲು ಅಮರ ವಿಶೇಷ ತಂತ್ರಗಳನ್ನು ಕೊಟ್ಟರು. ಅದು ಸುಮಾರು 4 ಗಂಟೆಗಳ ಸುದೀರ್ಘ ಅವಧಿ. ನಾವು ಧ್ಯಾನ ಮಾಡುತ್ತಾ ಅಷ್ಟು ದೀರ್ಘಕಾಲದವರೆಗೆ ಕುಳಿತು ಅಭ್ಯಾಸವಿಲ್ಲದ್ದರಿಂದ ಮಧ್ಯೆ ಕೈಕಾಲಾಡಿಸಲು ವಿಶ್ರಾಂತಿ ಪಡೆಯುತ್ತಿದ್ದೆವು. ಅಂತ ಒಂದು ವಿರಾಮದಲ್ಲಿ ಕೆಲವರು ತಮ್ಮ ಮೃತ ತಂದೆ ತಾಯಿಗಳಿಗೆ ತರ್ಪಣ ಕೊಡಲು ಇಚ್ಛಿಸಿದರು. ಅಮರರು ಕರಾರುವಾಕ್ಕಾಗಿ ಆಗಿನ ಮಾತುಗಳು ನನಗೆ ನೆನಪಿವೆ. ಅವರು ಹೇಳ್ತಾರೆ, ಯಾರಿಗೆ ಸತ್ಯಯೋಗ ಬೇಕೋ ಅವರು ಇಲ್ಲೇ ಉಳಿದು ಧ್ಯಾನ ಮಾಡಿ. ನಾನು ಮತ್ತು ಬಹಳಷ್ಟು ಮಂದಿ ಉಳಿದುಕೊಂಡೆವು. ಆದರೆ ಕೆಲವರು ತರ್ಪಣ ಕೊಡಲು ಹೊರಗೆ ಧಾವಿಸಿದರು. ನಂತರ ಅಮರ, ಈ ಗ್ರಹಣ ಕಾಲವು 51,000 ವರ್ಷಗಳಿಗೆ ಒಮ್ಮೆ ಬರುವ ಆಧ್ಯಾತ್ಮಿಕ ಸಂದರ್ಭವೆಂದು, ಆ ದಿನದ ನಮ್ಮ ಧ್ಯಾನಾಭ್ಯಾಸವು ನಮ್ಮ ಹೆತ್ತವರು ಮತ್ತು ಅವರ ತಂದೆ ತಾಯಂದಿರನ್ನು ಅವರ ಎಲ್ಲಾ ಕರ್ಮಗಳಿಂದ ಮುಕ್ತಿಗೊಳಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಋಷಿಗಳು ನಡೆಸಿದ ಒಂದು ಮುಖ್ಯ ಆಧ್ಯಾತ್ಮಿಕ ಕಾರ್ಯವನ್ನು ಅವರು ವರ್ಣಿಸಿದರು. ಋಷಿಗಳು ಆಗಷ್ಟೇ ಮುಗಿದ ಒಂದು ಮಹಾಯಜ್ಞವನ್ನು 1 ವರ್ಷದಿಂದ ನಡೆಸುತ್ತಿದ್ದರು. ಅವರು ಈ ಭೂಮಿಯ ಪ್ರತಿಯೊಂದು ಆತ್ಮಕ್ಕೂ ಒಂದು ವಿಶೇಷ ಚೈತನ್ಯವನ್ನು ಕೊಡಲಿಚ್ಛಿಸಿದ್ದರು. ಇದರಿಂದ ಅವುಗಳಲ್ಲಿ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಿ ಯೇಸುಕ್ರಿಸ್ತನ ಆಶ್ವಾಸನೆಯಂತೆ ದೇವರ ರಾಜ್ಯದ ಸ್ಥಾಪನೆಗೆ ನಾಂದಿಯಾಗುತ್ತಿತ್ತು. ಪ್ರತಿಯೊಬ್ಬರೂ ಸತ್ಯಯೋಗಕ್ಕೆ ಕ್ರಮೇಣ ಶ್ರುತಿಗೊಳ್ಳಲು ಇದು ನೆರವಾಗುತ್ತಿತ್ತು. ಋಷಿಗಳು ಸೂರ್ಯಲೋಕದ ಒಂದು ಭೂಮಿಯನ್ನು ಆಯ್ಕೆ ಮಾಡಿ ವಿವಿಧ ಭೂಮಿಗಳು ಮತ್ತು ತಾರಾ ಸಮೂಹಗಳಿಂದ ಸಾವಿರಾರು ಋಷಿಗಳನ್ನು ಒಟ್ಟುಗೂಡಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳು ವಿಶ್ವದೇವ ಎಂಬ ಮಹಾಮಹಿಮ ಋಷಿಯನ್ನು ಹುಡುಕುತ್ತಾ ಹೊರಟು ಅವರನ್ನು ದಿವ್ಯ ಲೋಕದಲ್ಲಿ ತುಂಬಾ ದೂರದಲ್ಲಿದ್ದ ತಾರಾ ಸಮೂಹದೊಂದರಲ್ಲಿ ಕಂಡುಹಿಡಿದರು. ಆ ಋಷಿಯೊಬ್ಬರೇ ಹಲವು ರಹಸ್ಯ ಕಾರ್ಯವಿಧಾನಗಳು ತಿಳಿದಿದ್ದವು. ವಿಶ್ವದೇವ ಸಂತೋಷವಾಗಿ ಯಜ್ಞವನ್ನು ಸೇರಿಕೊಂಡರು. ಯಜ್ಞವು ಮುಕ್ತಾಯಕ್ಕೆ ಹತ್ತಿರವಾದಂತೆ ದಿವ್ಯ ವ್ಯಕ್ತಿಗಳಿಂದಲೂ ಸಹಾಯವನ್ನು ಪಡೆಯಲಾಯಿತು. ಗ್ರಹಣ ಕಾಲದಲ್ಲಿ ಪೂರ್ಣಾಹುತಿಯನ್ನು ಅರ್ಪಿಸಿದ ನಂತರ ಯಜ್ಞಕುಂಡದಿಂದ ಒಂದು ಮಹಾಶಕ್ತಿಯು ಉದ್ಭವಿಸಿತು. ಇದು ಇನ್ನೊಂದು ಸೂರ್ಯನಂತೆ ಪ್ರಖರವಾಗಿತ್ತು. ಋಷಿಗಳು ಅದನ್ನು ಕತ್ತಲೆಯಿಂದ ಮುಚ್ಚಿ ನಿಧಾನವಾಗಿ ನಮ್ಮ ಭೂಮಿಯ ಸಮೀಪಕ್ಕೆ ತಂದರು. ಅದರೊಳಗಿನ ಚೈತನ್ಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಬಿಡುಗಡೆ ಮಾಡಿದಾಗ ಇಲ್ಲಿನ ಪ್ರತಿಯೊಂದು ಜೀವಿಯು ಅದನ್ನು ತನ್ನ ಅಂತರಾಳದಲ್ಲಿ ಪಡೆದುಕೊಂಡಿತ್ತು. ಅನಂತರ ಅವರು ಈ ಶಕ್ತಿಯನ್ನು ಕೊಂಡೊಯ್ದು ಅದನ್ನು ಅದರ ಲೋಕದಲ್ಲಿ ಬಿಡುಗಡೆಗೊಳಿಸಿದರು. ಸಾಧಕರು ಹೆಚ್ಚು ಚೈತನ್ಯವನ್ನು ಪಡೆದರು. ಇಲ್ಲಿ ನಾವಷ್ಟೇ ಧ್ಯಾನ ಮಾಡಿದೆವು ಎಂದುಕೊಳ್ಳಬೇಡಿ. ಜಗತ್ತಿನ ವಿವಿಧೆಡೆಗಳಲ್ಲಿ ಅನೇಕ ವ್ಯಕ್ತಿಗಳು, ಗುಂಪುಗಳು ಧ್ಯಾನ ಮಾಡಿದರು. ಈ ಎಲ್ಲಾ ವಿವರಗಳು ಗೊತ್ತಿರದಿದ್ದರೂ ಬಹಳಷ್ಟು ಜನರಿಗೆ ಈ ಗ್ರಹಣದ ಮಹತ್ವದ ಅರಿವಿತ್ತು. ಮದುರೈಯಲ್ಲಿನ ಜನ ಗ್ರಹಣದ ನಂತರ ಆಕಾಶದಲ್ಲಿ ಒಂದು ಚಿನ್ನದ ಬೆಳಕನ್ನು, ಅದರ ಸುತ್ತಲೂ ಇದ್ದ ಒಂದು ಬಿಳಿಯ ಬೆಳಕಿನ ವೃತ್ತವನ್ನು ಕಂಡರು. ಇದು ವೃತ್ತಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ನಗರಕ್ಕೆ ಹಿಂದಿರುವ ಮಾರ್ಗದಲ್ಲಿ ನಾನೂ ಕೂಡ ಬೆಳಕಿನ ವೃತ್ತಗಳನ್ನು ಕಂಡೆ. ನಾವು ಇವೆಲ್ಲವನ್ನು ಅಮರರಿಗೆ ತಿಳಿಸಿ, ಆ ಬೆಳಕು ಋಷಿಗಳು ತಂದಿದ್ದ ಶಕ್ತಿಯೇ ಎಂದು ಕೇಳಿದಾಗ ಅವರು ಹೌದು ಎಂದರು. ಆ ದಿನ ಒಬ್ಬ ವ್ಯಕ್ತಿ ಫೋಟೋಗಳನ್ನು ತೆಗೆಯಲು ಇಷ್ಟಪಟ್ಟ. ಆತ ಅನುಮತಿ ಕೇಳಿದಾಗ ಅಮರ ಒಪ್ಪಿಕೊಂಡಿರಾದರೂ ತಮ್ಮ ಚಿತ್ರ ತೆಗೆಯದಂತೆ ಸೂಚಿಸಿದರು. ತನ್ನ ಮೇರೆ ಮೀರಿದ ಉತ್ಸಾಹದಲ್ಲಿ ಅವನು ಅಮರರ ಮಾತು ಕೇಳದೆ ಅವರ ಬಹಳಷ್ಟು ಫೋಟೋಗಳನ್ನು ತೆಗೆದ. ಆದರೆ ಫೋಟೋಗಳು ಬಂದಾಗ ಉಳಿದೆಲ್ಲವೂ ಸ್ಪಷ್ಟವಾಗಿದ್ದರೂ ಅಮರ ಇದ್ದೆಡೆಗಳಲ್ಲಿ ಖಾಲಿ ಜಾಗವಿದ್ದದ್ದು ಅವನ ಗಮನಕ್ಕೆ ಬಂತು. ಅಮರ ಮುಗುಳ್ನಕ್ಕರು. ಅದರ ಬಗ್ಗೆ ಒಂದೂ ಮಾತಾಡಲಿಲ್ಲ. ಅಮರರ ಹೆಚ್ಚುಗಾರಿಕೆ ಇದ್ದದ್ದು ಅವರ ಸಂಪರ್ಕಗಳು ಮತ್ತು ಸೂಕ್ಷ್ಮ ಲೋಕದ ಕಾರ್ಯಗಳಲ್ಲ. ಪ್ರತಿಯೊಬ್ಬ ಮಹಾನ್ ಋಷಿಯಂತೆ ಅವರು ಜ್ಞಾನವನ್ನು ಅದರ ದಿವ್ಯ ಮೂಲದಿಂದ ನೇರವಾಗಿ ಸಂಗ್ರಹಿಸಿ ಅದರ ಸಹಾಯದಿಂದ ಬದುಕಿನ ಸತ್ಯಗಳನ್ನು ವಿವರಿಸಬಲ್ಲವರಾಗಿದ್ದರು. ಋಷಿಗಳು ಸತ್ಯದ ನೇರ ಗ್ರಹಿಕೆಗೆ ಹೆಸರಾದವರು. ಅಮರ ಒಬ್ಬ ಆಧುನಿಕ ಋಷಿಯಾಗಿದ್ದರು. ಅವರ ಉಡುಗೆ, ಭಾಷೆ, ಜೀವನ ಶೈಲಿ ಎಲ್ಲವೂ ಆಧುನಿಕವಾಗಿದ್ದವು. ಬಹುಶಃ ಈ ಕಾರಣದಿಂದಲೇ ಅವರು ನಮ್ಮೊಂದಿಗೆ ಸುಲಭವಾಗಿ ಬೆರೆಯಲು ಸಾಧ್ಯವಾಗುತ್ತಿತ್ತು. ಅವರು ಪ್ರಾಚೀನ ಸತ್ಯಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಅವುಗಳನ್ನು ನಮ್ಮ ನಿತ್ಯ ಜೀವನಕ್ಕೆ ಉಪಯುಕ್ತವಾಗಿಸಬಲ್ಲವರಾಗಿದ್ದರು.
ನಮ್ಮ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿನ ಸತ್ಯಗಳು, ಗ್ರಂಥಾಲಯಗಳಲ್ಲಿರುವ ಅಂದವಾಗಿ ಕಟ್ಟುಹಾಕಿದ ಪುಸ್ತಕಗಳಲ್ಲಿನ ಆಡಂಬರದ ಶಬ್ದಗಳ ಮರೆಯಲ್ಲಿ ಕಳೆದು ಹೋಗಲಿಲ್ಲ. ಅವು ದಾರಿದೀಪಗಳಂತೆ ಜೀವ ತಳೆದು ನಿಂತವು. ನಾವು ಯಾವುದೇ ಸಂಶಯವನ್ನು ಅವರಲ್ಲಿಗೆ ಒಯ್ಯಬಹುದಿತ್ತು ಮತ್ತು ಅದನ್ನು ಸರಳವಾದ ಸ್ಪಷ್ಟವಾದ ಮಾತುಗಳಲ್ಲಿ ವಿವರಿಸುತ್ತಿದ್ದರು. ಒಮ್ಮೆ ನಮ್ಮಲ್ಲಿಗೆ ಸಾಕಷ್ಟು ಓದಿಕೊಂಡಿದ್ದ ಆಸ್ಟ್ರೇಲಿಯಾದ ಬುದ್ಧಿಜೀವಿಯೊಬ್ಬ ಬಂದಿದ್ದ. ಆತ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದಾಗ ಅಮರ ಅವೆಲ್ಲಕ್ಕೂ ಉತ್ತರಿಸಿದ್ದರು. ಅವನಿಗೆ ಆಶ್ಚರ್ಯ ತಡೆಯಲಾಗಲಿಲ್ಲ. ಅವರಿಗೆ ಇಷ್ಟೆಲ್ಲ ಹೇಗೆ ತಿಳಿದಿದೆ ಎಂದವನು ಕೇಳಿದಾಗ ಅಮರ ಉತ್ತರಿಸಿದರು, ನನಗೆ ಏನೂ ತಿಳಿಯದು. ನಾನು ಋಷಿಗಳ ಜೊತೆ ಸಂಪರ್ಕ ಸಾಧಿಸಿ ಉತ್ತರಗಳನ್ನು ಪಡೆಯುತ್ತೇನೆ. ಅವರಿಗೆ ಎಲ್ಲವೂ ತಿಳಿದಿದೆ. ಅವರು ಪರಮ ಗುರುಗಳು. ಅಂದ್ರೆ ಡೌನ್ ಟು ಅರ್ತ್ ಅನ್ನೋದನ್ನ ಇವರಿಂದ ನಾವು ಕಲಿಬೇಕು. ಅಷ್ಟೊಂದು ಅವರು ಒಂದು ಶ್ರೇಷ್ಠ ವ್ಯಕ್ತಿ. ಒಂದು ದಿನ ಅಮರ ತಾವು ಆ ವಾರದಲ್ಲಿ ಕೈಗೊಂಡ ಸೂಕ್ಷ್ಮ ಲೋಕದ ಕೆಲಸವನ್ನು ವರ್ಣಿಸಿದರು. ಅವರಿಗೆ ಇನ್ನೊಂದು ತಾರಾ ಸಮೂಹಕ್ಕೆ ಹೋಗಿ ಅಲ್ಲಿನ ಭೂಮಿಯೊಂದರಲ್ಲಿ ವಾಸಿಸುತ್ತಿದ್ದ ಒಬ್ಬ ಋಷಿಯನ್ನು ಹಿಮಾಲಯಕ್ಕೆ ಆಹ್ವಾನಿಸುವಂತೆ ಸೂಚಿಸಲಾಯಿತು. ಅಮರ ತಮ್ಮ ಸೂಕ್ಷ್ಮ ರೂಪದಲ್ಲಿ ಅಲ್ಲಿಗೆ ಹೋದರು. ಅವರೇ ಹೇಳಿದಂತೆ ಪ್ರತಿ ಸಲವೂ ಇನ್ನೊಂದು ತಾರಾ ಸಮೂಹಕ್ಕೆ ಹೋಗುವುದು ಅವರಿಗೊಂದು ಅವಿಸ್ಮರಣೀಯ ಅನುಭವವಾಗುತ್ತಿತ್ತು. ಅಸಂಖ್ಯ ನಕ್ಷತ್ರಗಳನ್ನು, ಭೂಮಿಗಳನ್ನು ವೇಗವಾಗಿ ಹಾದು ಹೋಗುತ್ತಾ ದೂರದಿಂದ ನಮ್ಮ ತಾರಾ ಸಮೂಹದ ಆಕಾರವನ್ನು ಕಂಡು ಆನಂದಿಸುವುದನ್ನು ಅವರು ಇಷ್ಟಪಡುತ್ತಿದ್ರು. ಅವರಿಗೆ ಒಂದು ನಿರ್ದಿಷ್ಟ ಭೂಮಿಗೆ ಹೋಗಿ ಅದನ್ನು ಗುರುತಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂದು ನಾವು ಕೇಳಿದೆವು. ಅದು ತಮಗೆ ಅಂತ ಕಷ್ಟದ ಕೆಲಸವಾಗಿರಲಿಲ್ಲ ಎಂದವರು ವಿವರಿಸಿದರು. ಅವರಿಗೆ ಹೊಂದಿಸಲಾಗಿದ್ದ ಅನೇಕ ಸೂಕ್ಷ್ಮ ಉಪಕರಣಗಳು ಅವರಿಗೆ ದಾರಿ ತೋರುತ್ತಿದ್ದವು. ಋಷಿಗಳ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅನೇಕ ಉಪಕರಣಗಳನ್ನು ಹೊಂದಿಸಿಡಲಾಗಿರುತ್ತದೆ. ಅಮರ ಒಂದು ವಿಶೇಷ ತಂತ್ರವನ್ನು ಕರಗತ ಮಾಡಿಕೊಂಡಿದ್ದು, ಅದರಿಂದಾಗಿ ಅವರು ನೇರವಾಗಿ ಒಂದು ಜಾಗಕ್ಕೆ ಹೋಗಲು ಸಾಧ್ಯವಾಗುತ್ತಿತ್ತು. ಅಮರ ಆ ಋಷಿ ಇದ್ದಲ್ಲಿಗೆ ಹೋದರು. ಆ ಸಮಯದಲ್ಲಿ ಆ ಋಷಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದರು. ಅಮರ ತಮ್ಮ ಗುಡಿಸಿನೊಳಗೆ ಬಂದದ್ದನ್ನು ಕಂಡ ಋಷಿಯು ಅವರತ್ತ ಮುಗುಳ್ನಕ್ಕು ಅವರಿಗೆ ಕುಳಿತುಕೊಳ್ಳಲು ಸಂಜ್ಞೆ ಮಾಡಿದರು. ಆ ಭೂಮಿಯ ಮೇಲೆ ಜನರಿಗೆ ಭೌತಿಕ ದೇಹಗಳಿರಲಿಲ್ಲ. ಅವರು ತಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಜೀವಿಸುತ್ತಿದ್ದರು. ಆದ್ದರಿಂದ ನಮ್ಮ ಭೂಮಿಯಲ್ಲಿದ್ದಂತೆ ಅಲ್ಲಿ ಹುಟ್ಟು ಸಾವುಗಳಿರಲಿಲ್ಲ. ಆ ಭೂಮಿಯು ನಮ್ಮ ಭೂಮಿಯಂತೆಯೇ ಇತ್ತು. ಹೌದು, ಆದರೆ ಅಲ್ಲಿನ ಬೆಟ್ಟಗುಡ್ಡಗಳು, ಮೃಗಪಕ್ಷಿಗಳು ಇತ್ಯಾದಿಗಳು ಸಮೇತ ಪ್ರತಿಯೊಂದು ಸೂಕ್ಷ್ಮ ರೂಪದಲ್ಲಿತ್ತು. ನಾನು ಇನ್ನೂ ವಿಚಿತ್ರವಾದ ಭೂಮಿಗಳನ್ನು ನೋಡಿದ್ದೇನೆ. ಸ್ವಯಂ ಪ್ರಕಾಶವಾದ ಭೂಮಿಯೊಂದಿದೆ. ಅದು ತನ್ನದೇ ಸ್ವಪ್ರಕಾಶದಿಂದ ಬೆಳಗುತ್ತಿರುತ್ತದೆ. ಸಮುದ್ರದ ಭಾರೀ ಮೀನುಗಳು ಕೆಳಗಿನಿಂದ ಬರುತ್ತಿದ್ದ ಬೆಳಕಿನಲ್ಲಿ ಹೊಳೆಯುತ್ತಿದ್ದುದನ್ನು ನೋಡುವುದೇ ಒಂದು ಅದ್ಭುತವಾದ ಅನುಭವವಾಗಿತ್ತು ಅಂತ ಅವರು ಹೇಳ್ತಾರೆ. ಅಮರ ಆ ಋಷಿಗೆ ಹಿಮಾಲಯದಿಂದ ಮಾರ್ಕಾಂಡೇಯ ಮಹರ್ಷಿಗಳ ಸಂದೇಶವನ್ನು ತಲುಪಿಸಿದರು. ಆ ಋಷಿಯು ಆ ಸಮಯದಲ್ಲಿ ತಮಗೆ ಬಿಡುವಿಲ್ಲದ್ದರಿಂದ ಮಾರನೇ ದಿನ ಬರುವಂತೆ ಅಮರರಿಗೆ ತಿಳಿಸಿದರು. ಅಮರ ಮರುದಿನ ಅಲ್ಲಿಗೆ ಹೋಗಿ ಅವರನ್ನು ಹಿಮಾಲಯಕ್ಕೆ ಕರೆತಂದರು. ಮಾರ್ಕಾಂಡೇಯ ಮಹರ್ಷಿಗಳು ಇಟಲಿಯ ಸ್ಥಳವೊಂದರಲ್ಲಿದ್ದ ಒಂದು ಉಪಕರಣವನ್ನು ಹೊರತೆಗೆಯಲು ಸಹಾಯ ಮಾಡುವಂತೆ ಅವರನ್ನು ವಿನಂತಿಸಿಕೊಂಡರು. ಮತ್ತೆ ಅಮರ ಆ ಋಷಿಯೊಂದಿಗೆ ಇಟಲಿಗೆ ಹೋದರು. ಒಂದು ಕಾಲದಲ್ಲಿ ಅವಳಿ ನಗರಗಳಾದ ಸೋಡೋಮ್ ಮತ್ತು ಗೊಮೊರಾ ಇದ್ದ ಸ್ಥಳದಲ್ಲಿ ಅವರು ಭೂಮಿ ಆಳಕ್ಕೆ ಇಳಿದ ನಂತರ ಆ ಋಷಿಯು 1 ಗಂಟೆಗೂ ಹೆಚ್ಚು ಕಾಲ ಹುಡುಕಿ ಆ ಉಪಕರಣವನ್ನು ಹೊರತೆಗೆದರು. ಆ ಋಷಿ ಬೇರಾರೂ ಅಲ್ಲ, ಧನ್ವಂತರಿ ಮಹರ್ಷಿಗಳು. ಅವರು ಗ್ರೀಕರಿಗೆ ಔಷಧಿಗಳ ದೇವತೆಯಾದ ಎಸ್ಕಲೇಪಿಯಸ್ ಎಂದು ಪರಿಚಿತರಾಗಿದ್ದರು. ಅವರಿಗೆ ಆ ಉಪಕರಣದ ಬಗ್ಗೆ ತಿಳಿದಿತ್ತು. ಹಿಂದೆ ಸೋಡೋಮ್ ಮತ್ತು ಗೊಮೊರಾ ನಗರಗಳ ಪ್ರಜೆಗಳು ದೇವರ ಎಚ್ಚರಿಕೆಗೆ ಕಿವಿಗೊಡದೆ ತಮ್ಮ ಪಾಪಿಷ್ಠ ಜೀವನ ಕ್ರಮಗಳನ್ನು ಮುಂದುವರಿಸಿದಾಗ ಆ ಉಪಕರಣದ ನೆರವಿನಿಂದ ಆ ನಗರಗಳನ್ನು ಧ್ವಂಸಗೊಳಿಸಲಾಗಿತ್ತು. ಈ ಉಪಕರಣವನ್ನು ಮಾರ್ಕಂಡೇಯ ಮಹರ್ಷಿಗಳಿಗೆ ಹಸ್ತಾಂತರಿಸಲಾಯಿತು. ಧನ್ವಂತರಿ ಹಲವು ದಿನಗಳವರೆಗೆ ನಮ್ಮ ಭೂಮಿಯಲ್ಲಿ ವಾಸವಾಗಿದ್ದು ನಂತರ ತಮ್ಮ ಭೂಮಿಗೆ ಹಿಂದಿರುಗಿದರು. ಮಾರ್ಕಂಡೇಯ ಮಹರ್ಷಿಗಳು ಈ ಉಪಕರಣವನ್ನು ಭಗವಾನ್ ಕಲ್ಕಿಗೆ ಹಸ್ತಾಂತರಿಸಿದರು. ಭಗವಾನ್ ಕಲ್ಕಿ ನಮಗೆ ಅವರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಬೇಕಿತ್ತು. ಅಮರ ಸೂಚ್ಯವಾಗಿ ವಿವರಿಸಿದರು. ಭಗವಾನ್ ಕಲ್ಕಿ 1924ರಲ್ಲಿ ಶಂಬಲದಲ್ಲಿ ಹುಟ್ಟಿದರು. ಉಳಿದ ಅವತಾರಗಳಂತೆ ಅವರಿಗೂ ವಿದ್ಯಾಭ್ಯಾಸ ಮತ್ತು ತರಬೇತಿಗಳನ್ನು ಶಂಬಲದಲ್ಲಿ ನೀಡಲಾಯಿತು. ಈಗ ಅವರು ಶಂಬಲದಲ್ಲಿ ವಾಸಿಸುತ್ತಿದ್ದಾರೆ. ಅವರು 24 ವರ್ಷದ ವಯಸ್ಸಿನಲ್ಲಿಯೇ ಉಳಿದುಕೊಂಡಿದ್ದಾರೆ.
ಏಕೆಂದರೆ ಶಂಬಲದಲ್ಲಿ ಎಷ್ಟೇ ವರ್ಷವಾದರೂ ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚಿನ ವಯಸ್ಸಾಗುವುದಿಲ್ಲ. ನಮ್ಮ ಋಷಿಗಳು ಮುಂದೆ ಪ್ರಳಯದ ವಿನಾಶಕಾರಿ ಸಮಯದಲ್ಲಿ ಉಪಯೋಗವಾಗಲೆಂದು ಕಲ್ಕಿಯನ್ನು ಹೆಚ್ಚಿನ ಶಕ್ತಿಗಳು ಮತ್ತು ಉಪಕರಣಗಳಿಂದ ಸಜ್ಜುಗೊಳಿಸುತ್ತಿದ್ದಾರೆ. ಜನರ ಆಧ್ಯಾತ್ಮಿಕ ದಿಕ್ಕನ್ನು ಪರೀಕ್ಷಿಸಿ ಅವರನ್ನು ಶಿಕ್ಷಿಸುವ ಕೆಲಸ ಕಲ್ಕಿಯವರದ್ದೇ. ಅವರು ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಸಪ್ತ ಋಷಿಗಳ ಸೂಚನೆಗಳಿಗಾಗಿ ಕಾಯುತ್ತಿದ್ದಾರೆ. ಸಪ್ತ ಋಷಿಗಳು ಹೊಸ ಯುಗದ ಅಗತ್ಯಗಳಿಗೆ ಮನುಕುಲ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಎನ್ನುವುದನ್ನು ಸದಾ ಗಮನಿಸುತ್ತಾ ಕಲ್ಕಿಯವರಿಗೆ ವರದಿ ಒಪ್ಪಿಸುತ್ತಿದ್ದಾರೆ. ಒಂದು ವೇಳೆ ಮಾನವರು ನಿರೀಕ್ಷಿತ ಆಧ್ಯಾತ್ಮಿಕ ಮಟ್ಟವನ್ನು ಮುಟ್ಟದಿದ್ದರೆ ಆಗ ಭಗವಾನ್ ಕಲ್ಕಿ ಭೂಮಿಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ಟಿವಿ, ರೇಡಿಯೋ ಮುಂತಾದ ಸಮೂಹ ಮಾಧ್ಯಮಗಳ ಮೂಲಕ ಸಂಪರ್ಕಿಸಿ ಒಮ್ಮೆಯಲ್ಲ ಹಲವಾರು ಬಾರಿ ತಿಳಿ ಹೇಳುತ್ತಾರೆ. ನಂತರ ಅವರು ರಂಗಕ್ಕಿಳಿದು ಎಲ್ಲಾ ಅಧರ್ಮವನ್ನು, ಅದನ್ನು ಪಾಲಿಸುವ ಜನರನ್ನು ಈ ಭೂಮಿಯಿಂದ ಅಳಿಸಿ ಹಾಕ್ತಾರೆ. ನಾವು ಅವರನ್ನು ಭೇಟಿಯಾಗಬಲ್ಲವೇ? ಹೌದು. ಯಾವಾಗ? ಅದನ್ನು ಹೇಳಲಾರೆ. ಆದರೆ ಮೊದಲು ಅವರನ್ನು ಭೇಟಿಯಾಗಲು ನಿಮ್ಮನ್ನು ನೀವೇ ಸಿದ್ಧಗೊಳಿಸಿಕೊಳ್ಳಬೇಕು. ಹೇಗೆ? ಧ್ಯಾನದಿಂದ ಮತ್ತು ನಿಮ್ಮ ಬದುಕನ್ನು ಆಧ್ಯಾತ್ಮಿಕಗೊಳಿಸಿಕೊಳ್ಳುವುದರಿಂದ ಅಂತ ಹೇಳಿ ಅಮರರು ಹೇಳ್ತಾರೆ. ಅದು 1981ನೇ ಇಸ್ವಿ. ಕೃಷ್ಣಾನಂದರು ಅವ್ರ ಸಾಧನೆಯನ್ನು ಮುಂದುವರಿಸ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಗಂಟೆಗಟ್ಟಲೆ ಧ್ಯಾನದ ನಡುವೆ ಕಿರು ಅವಧಿಗಳ ಸಂಪೂರ್ಣ ಮೌನವನ್ನು ಅನುಭವಿಸುತ್ತಿದ್ದೆ. ಆ ಮೌನದಲ್ಲಿಯೂ ಆಲೋಚನೆಗಳಿರುತ್ತಿದ್ದವು. ನನಗೆ ಅವುಗಳ ಅರಿವಿತ್ತು. ನನ್ನ ಸುತ್ತಲಿನ ಎಲ್ಲದರ ಅರಿವೂ ನನಗಿತ್ತು. ಆದರೆ ಎಲ್ಲವೂ ಬೇರೊಂದು ಮಟ್ಟದಲ್ಲಿದ್ದಂತೆ ಇದ್ದು ನಾನು ಅವುಗಳಿಂದ ಪ್ರತ್ಯೇಕವಾಗಿ ಒಂಟಿಯಾಗಿ ಇರುತ್ತಿದ್ದೆ. ಅಮರ ವಿವರಿಸಿದರು. ಇದು ಸಮಾಧಿಯ ಪ್ರಾರಂಭ, ಅಂದರೆ ಸವಿಕಲ್ಪ ಸಮಾಧಿ. ಇಲ್ಲಿ ಎರಡು ಪ್ರತ್ಯೇಕ ವ್ಯಕ್ತಿತ್ವಗಳ ಅರಿವಿರುತ್ತದೆ. ಅಂದರೆ ನಿಮ್ಮ ಮತ್ತು ನಿಮ್ಮ ಸುತ್ತಲಿನ ಜಗತ್ತಿನ ಅರಿವು. ನೀವು ಮುಂದುವರಿದಂತೆ ಈ ಅರಿವನ್ನು ದಾಟಿ ಹೋಗುವಿರಿ. ಆಗ ನೀವು ನಿಮ್ಮೊಳಗಿನ ದೈವತ್ವವನ್ನು, ನಿಮ್ಮ ಸುತ್ತಲಿನ ದೈವತ್ವವನ್ನು ಅರಿತುಕೊಳ್ಳುತ್ತೀರಿ. ಅಲ್ಲಿಂದ ಕೇವಲ ಅರಿವಿನ ಮಟ್ಟದಿಂದ ಮುಂದುವರಿದು ಆ ದೈವತ್ವವನ್ನು ಅನುಭವಿಸಿ ಆ ದಿವ್ಯತೆಯೇ ನೀವಾಗಿ ನಿಮ್ಮ ಸುತ್ತಲಿನ ದಿವ್ಯತೆಯೊಂದಿಗೆ ಆಳವಾದ ಮಟ್ಟಗಳಲ್ಲಿ ಸಂಬಂಧ ಹೊಂದುವವರೆಗೆ ನಿಮ್ಮ ಪ್ರಜ್ಞೆಯು ವಿಸ್ತರಿಸುತ್ತದೆ. ಸಮಾಧಿಯ ಈ ಹಂತವನ್ನು ದ್ವೈತ ಎಂದು ಕರೆಯಬಹುದು. ದ್ವೈತ ಎಂದರೆ ಎರಡು, ಅದ್ವೈತ ಎಂದರೆ ಎರಡಲ್ಲ, ಒಂದು. ಮುಂದಿನ ಹಂತವೇ ಅದ್ವೈತ. ಇಲ್ಲಿ ನಿಮ್ಮ ಮತ್ತು ದೇವರ ಬೇರೆ ಬೇರೆ ಅರಿವು ಮಾಯವಾಗಿ ಇಡೀ ಸೃಷ್ಟಿಯೇ ಒಂದು ಎಂಬ ಅರಿವು ಬೆಳೆಯುತ್ತದೆ. ಇದೇ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ, ಅಂದರೆ ನಾನೇ ದೇವರು. ಇದು ನಿಜವಾದ ಯೋಗ ಸಂಭವಿಸುವ ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ನಾನು ಈ ಜನ್ಮದಲ್ಲಿಯೇ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಲು ಸಾಧ್ಯವಿದೆ. ಆದರೆ ಅದು ಅಷ್ಟು ಸುಲಭ ಎಂದು ತಿಳಿಯಬೇಡಿ. ನೀವು ಹಿಂದಿನ ಜನ್ಮದಲ್ಲಿ ಸಾಧನೆಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದರಿಂದ ನಿಮಗಿದು ಸುಲಭವಾಗಿ ಸಾಧ್ಯವಾಗುತ್ತದೆ. ಹಾಗಾದರೆ ನಾವು ನಮ್ಮ ಪ್ರಗತಿ ಪ್ರತಿಭೆಗಳನ್ನು ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೇವೆಂದು ಅರ್ಥವೇ? ಹೌದು. ಬಾಲ ಪ್ರತಿಭೆಗಳನ್ನೇ ನೋಡಿ. ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಏನನ್ನೋ ಸಾಧಿಸಿರುತ್ತಾರೆ. ಅವರು ಮತ್ತೆ ಹುಟ್ಟಿದಾಗ ಈಗ ನಮಗರ್ಥವಾಗದ ಯಾವುದೋ ಕಾರಣಕ್ಕೆ ಅವರ ಮಿದುಳಿನ ಕಣಗಳು ಹಿಂದಿನ ಜನ್ಮದ ಸಾಧನೆಗಳ ನೆನಪುಗಳನ್ನು ಉಳಿಸಿಕೊಂಡಿರುತ್ತದೆ. ಆಗ ಅವರು ಚಿಕ್ಕ ವಯಸ್ಸಿನಿಂದಲೇ ರಾಗಗಳನ್ನು ಗುರುತಿಸಲು ಅಥವಾ ಚಿತ್ರ ರಚಿಸಲು ಪ್ರಾರಂಭಿಸುತ್ತಾರೆ. ಮಿದುಳಿನ ಕಣಗಳು ಮುಚ್ಚಿರುವ ವ್ಯಕ್ತಿಗಳ ಸಾಧನೆಗಳ ಕಥೆ ಏನು? ಅವು ಮುಂಚಿತವಾಗಿ ಪ್ರಕಟಗೊಳ್ಳದಿರಬಹುದು. ಅವು ಒಳಗಿನ ತುಡಿತಗಳಾಗಿ ಉಳಿದು ಬಿಡುತ್ತವೆ. ಅನಂತರ ಸರಿಯಾದ ಸಮಯದಲ್ಲಿ ನಾವು ಹೇಗೋ ಈ ಬಯಕೆಗಳಿಗೆ ಸ್ಪಂದಿಸಿ ನಮ್ಮ ಹಿಂದಿನ ಜನ್ಮಗಳ ಆಸಕ್ತಿಗಳ ಬೆನ್ನತ್ತುತ್ತೇವೆ. ಈ ನೆನಪುಗಳೆಲ್ಲ ನಮ್ಮೊಳಗೆ ಎಲ್ಲಿ ಅಡಗಿರುತ್ತವೆ? ಮನಸ್ಸಿನೊಳಗೆ. ನಮ್ಮ ಮನಸ್ಸು ಒಂದು ದೊಡ್ಡ ಉಗ್ರಾಣವಿದ್ದಂತೆ. ಅದರ ನೆನಪುಗಳು, ಕರ್ಮಗಳ ದಾಖಲೆಗಳು, ಚೈತನ್ಯಗಳು ಇತ್ಯಾದಿಗಳನ್ನು ಶೇಖರಿಸಿಡಲು ಹಲವಾರು ಕೋಣೆಗಳಿವೆ. ಆದರೆ ನಮ್ಮ ಅರಿವು ವರ್ತಮಾನಕ್ಕೆ ಸೀಮಿತವಾಗಿರಲು ಕಾರಣವೇನು? ಅದು ನಮ್ಮ ಒಳ್ಳೆಯದಕ್ಕೆ. ನಮ್ಮ ಗತಜೀವನದ ನೆನಪುಗಳು ಇಂದಿನ ಬದುಕಿನಲ್ಲಿ ತೂರಿ ತೊಂದರೆ ಉಂಟು ಮಾಡುತ್ತದೆ. ಆದ್ದರಿಂದಲೇ ಅವುಗಳನ್ನು ಮುಚ್ಚಿ ಹಾಕಲಾಗಿದೆ. ಆದರೆ ಅತೀಂದ್ರಿಯ ಶಕ್ತಿಯುಳ್ಳವರು ಅವುಗಳನ್ನು ನೆನಪಿಸಿಕೊಳ್ಳಬಲ್ಲರು. ಅವರು ಭವಿಷ್ಯದೊಳಗೂ ನೋಡಬಲ್ಲರು. ನಾಸ್ಟ್ರಾಡಾಮಸ್ನಂತೆ ಋಷಿಗಳು ನಮ್ಮ ಗತಜೀವನ ಅಥವಾ ಭವಿಷ್ಯಗಳ ಬಗ್ಗೆ ಸಾವಿರಾರು ವರ್ಷಗಳವರೆಗೂ ದೃಷ್ಟಿ ಹಾಯಿಸಬಲ್ಲರು.
ಗತಕಾಲವು ಈಗಾಗಲೇ ಸಂಭವಿಸಿರುವುದರಿಂದ ಅದನ್ನು ನೋಡಬಹುದು. ಆದರೆ ಭವಿಷ್ಯವು ಇನ್ನೂ ನಡೆಯಬೇಕಿದೆಯಲ್ಲ, ಅದನ್ನು ಹೇಗೆ ನೋಡಲು ಸಾಧ್ಯ? ಭವಿಷ್ಯವೂ ಸಂಭವಿಸಿದೆ, ಅದನ್ನು ಈಗ ವಿವರಿಸುವುದು ಕಷ್ಟ. ಕಾಲ ಒಂದು ನದಿ ಇದ್ದಂತೆ. ನಾವು ಕಾಲದಲ್ಲಿ ಇಲ್ಲಿ ನಿಂತು ಭವಿಷ್ಯವನ್ನು ನೋಡಬಹುದು. ಭವಿಷ್ಯವು ಈಗಾಗಲೇ ಸಂಭವಿಸಿದ್ದರೆ ನಾವೀಗ ಕಷ್ಟಪಡುವುದರಲ್ಲಿ ಅಥವಾ ಯೋಜನೆ ತಯಾರಿಸುವುದರಲ್ಲಿ ಯಾವ ಅರ್ಥವಿದೆ? ನಾವು ಕಷ್ಟಪಡುತ್ತಾ ಕಲಿಯುವ ಪಾಠಗಳು ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾಗುತ್ತದೆ. ಇದೇ ಕಾರಣಕ್ಕೆ ಭವಿಷ್ಯವನ್ನು ಮುಚ್ಚಿಡಲಾಗಿದೆ. ನಾವೀಗ ಪಾಠಗಳನ್ನು ಕಲಿತರೆ ಭವಿಷ್ಯವೇನಾಗುತ್ತದೆ? ನಾವದನ್ನು ಅನುಭವಿಸಬೇಕೇ? ಇಲ್ಲ. ಆಗ ನಮ್ಮ ಭವಿಷ್ಯ ಬದಲಾಗುತ್ತದೆ. ಅದು ಒಂದು ಹಾದಿಯಿಂದ ಇನ್ನೊಂದಕ್ಕೆ ನಮ್ಮ ಪ್ರಯಾಣವನ್ನು ಬದಲಿಸಿಕೊಂಡಂತೆ. ಆದ್ದರಿಂದಲೇ ನಮ್ಮ ಬದುಕನ್ನು ಆಧ್ಯಾತ್ಮಿಕಗೊಳಿಸುವುದು ಅಷ್ಟೊಂದು ಅಗತ್ಯವಾದದ್ದು. ನಾವು ನಮ್ಮ ಭವಿಷ್ಯವನ್ನು, ವಿಧಿಯನ್ನು ಬದಲಾಯಿಸಬಹುದು. ನನ್ನ ವಿಧಿ ಏನು? ಅವರ ನಸುನಕ್ಕೂ ಅವರ ಸುತ್ತ ಒಂದು ಬಂಗಾರದ ಛಾಯೆ ಇತ್ತು. ಋಷಿಗಳ ಜೊತೆ ಇರುವುದೇ ನಿಮ್ಮ ವಿಧಿ ಅಂತ ಹೇಳ್ತಾರೆ. 1981 ಏಪ್ರಿಲ್ನಲ್ಲಿ ನಮ್ಮ ಭವಿಷ್ಯದ ಕಾರ್ಯಗಳಿಗಾಗಿ ಹಣ ಹೊಂದಿಸಲು ಸಂಗೀತ ಕಾರ್ಯಕ್ರಮ ಏರ್ಪಡಿಸ್ತಾರೆ. ಅದರಲ್ಲಿ ಅವರಿಗೆ ತುಂಬಾ ಒಳ್ಳೆಯ ಇದು ಕೂಡ ಸಿಕ್ಕತ್ತೆ. ಅದಾದ ನಂತರ ಮೇ ತಿಂಗಳ ಮೊದಲ ವಾರದಲ್ಲಿ ಅಮರ ತಾವು ಮನೋವತಿಯಲ್ಲಿ ಒಂದು ಆಶ್ರಮವನ್ನು ತೆರೆಯುತ್ತಿರುವುದಾಗಿ ಘೋಷಿಸಿ ಅದನ್ನು ಸೇರಲು ಸ್ವಯಂ ಸೇವಕರನ್ನು ಆಹ್ವಾನಿಸ್ತಾರೆ. ನನಗೆ ಸೇರುವ ಮನಸ್ಸಿತ್ತು. ನನ್ನ ಕುಟುಂಬದವರೊಂದಿಗೆ ಇದನ್ನು ಚರ್ಚಿಸಿದಾಗ ಸಹಜವಾಗಿ ಅವರು ಒಪ್ಪಲಿಲ್ಲ. ನಾನು ಅಮರನೊಂದಿಗೆ ಮಾತನಾಡಿದಾಗ ಅವರು ಕೂಡಲೇ ಒಪ್ಪಿಕೊಳ್ಳಲಿಲ್ಲ. ನಾನು ಇದರ ಪರಿಣಾಮಗಳನ್ನು ಅಭ್ಯಸಿಸಿ ಹಲವಾರು ಕಾರ್ಯವಿಧಾನಗಳನ್ನು ಯೋಚಿಸಿ ಕೊನೆಗೆ ನನ್ನ ಕೇಂದ್ರ ಸರ್ಕಾರದ ನೌಕರಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊರಗಿನಿಂದ ನನ್ನ ಕುಟುಂಬವನ್ನು ಪೋಷಿಸುವ ನಿರ್ಧಾರಕ್ಕೆ ಬಂದೆ. ಅಮರ ಅಗತ್ಯ ಬಿದ್ದಾಗ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ಕೊಟ್ಟರು. ನಂತರ ವಿವರಿಸಿದರು, ಇದು ಪರಂಪರಾಗತ ಆಶ್ರಮದಂತಲ್ಲ ಮತ್ತು ನೀವು ಸನ್ಯಾಸಿಯಾಗುವುದೂ ಇಲ್ಲ. ನೀವು ವಾರದಲ್ಲಿ ಒಮ್ಮೆ ನಿಮ್ಮ ಕುಟುಂಬಕ್ಕೆ ವಾಪಸ್ಸಾಗಿ ಅವರ ಯೋಗಕ್ಷೇಮ ನೋಡಿಕೊಳ್ಳಬಹುದು. ನಿಮ್ಮ ಕುಟುಂಬದೊಂದಿಗಿರುವಾಗ ನೀವು ಆಶ್ರಮವನ್ನು ಮರೆಯಬೇಕು ಮತ್ತು ಆಶ್ರಮದಲ್ಲಿರುವಾಗ ನಿಮ್ಮ ಕುಟುಂಬವನ್ನು ಮರೆತು ಬಿಡಬೇಕು. ನಿಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಮತ್ತು ಸಾಮೂಹಿಕ ಆಧ್ಯಾತ್ಮಿಕ ಕಾರ್ಯಕ್ಕಾಗಿ ನೀವು ಮನೋವತಿಗೆ ಬರುತ್ತೀರಿ. ನಾವು ಈ ಸ್ಥಳವನ್ನು ಮಹೋನ್ನತ ಆಧ್ಯಾತ್ಮಿಕ ಯೋಜನೆಗಳಿಗಾಗಿ ಸಿದ್ಧಗೊಳಿಸಬೇಕು. ಇದ್ದಕ್ಕಿದ್ದಂತೆ ಬಂದ ಈ ಅದ್ಭುತ ಯೋಜನೆಯ ಆಹ್ವಾನವು ಇನ್ನೂ ಅನೇಕ ಸಾಧಕರನ್ನು ಆಕರ್ಷಿಸಿತು. ಅಂತಿಮವಾಗಿ ನಾವು 5 ಉಳಿದೆವು. ನಾನು ನಿವೃತ್ತಿ ಪಡೆದು ನನ್ನ ಕುಟುಂಬದಿಂದ, ಪತ್ನಿ ಮತ್ತು 2 ಮಕ್ಕಳಿಂದ ಒಲ್ಲದ ಮನಸ್ಸಿನ ಒಪ್ಪಿಗೆಯನ್ನು ಪಡೆದೆ. ಹೀಗಿರುವಾಗ ಅವರು ಅಮರ 1981 ಮೇ 18ರಂದು ತಮ್ಮನ್ನು ಭೇಟಿಯಾಗುವಂತೆ ನಮಗೆ ತಿಳಿಸಿದರು. ಅದು ನನ್ನ ಜನ್ಮದಿನವಾಗಿತ್ತು. ಆ ಬೇಸಿಗೆಯ ಸುಂದರ ಮುಂಜಾನೆ ಎಂದು ನಾವು ಅಮರರ ಸುತ್ತ ಕುಳಿತಿದ್ದೆವು. ಅಮರ ಒಂದು ಕ್ಷಣ ನಮ್ಮಷ್ಟೇ ಉತ್ಸಾಹಗೊಂಡಂತಿದ್ದರು. ಅನಂತರ ಅವರು ತಮ್ಮ ಗಂಭೀರವಾದ ಧ್ವನಿಯಲ್ಲಿ ನುಡಿದರು, ಇಲ್ಲಿ ಸಗರ ಮಹರ್ಷಿಗಳು ಬಂದಿದ್ದಾರೆ. ಅವರೊಬ್ಬ ಮಹಾನ್ ವ್ಯಕ್ತಿ. ಇದೊಂದು ಅದ್ಭುತವಾದ ಗಳಿಗೆ. 51,000 ವರ್ಷಗಳಲ್ಲಿ ಒಮ್ಮೆ ನಡೆಯುವ ಒಂದು ಮಹಾನ್ ಕಾರ್ಯಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ಮಾರ್ಕಂಡೇಯ ಮಹರ್ಷಿಗಳು ನಿಮ್ಮನ್ನು ಆರಿಸಿದರು. ಈಗ ಸಗರ ಮಹರ್ಷಿಗಳ ಸಮ್ಮುಖದಲ್ಲಿ ನೀವೆಲ್ಲ ಒಂದು ಪ್ರಮಾಣ ಮಾಡಬೇಕು ಅಂತ ಹೇಳ್ತಾರೆ. ಅವರು ವಿವರಿಸಿದಂತೆ ಇವರೆಲ್ಲರೂ ಪ್ರಮಾಣ ಮಾಡ್ತಾರೆ. ನಂತರ ಅವರು ತಮ್ಮ ಕೋಣೆ ಒಳಗೆ ಹೋಗಿ ಒಂದು ಬೀಗದ ಕೈ ತಂದು ಅದನ್ನು ಕೈಯಲ್ಲಿ ಹಿಡಿದು ನುಡಿದರು. ಇದು ಮನೋವತಿಯಲ್ಲಿರುವ ಕಟ್ಟಡದ ಬೀಗದ ಕೈ. ಒಂದೇ ಬೀಗದ ಕೈ ಇದೆ, ಆದರೆ ನೀವು 5 ಇದ್ದೀರಿ. ಇದನ್ನು ಯಾರಿಗೆ ಕೊಡಲಿ? ಉಳಿದವರು ಚರ್ಚಿಸತೊಡಗಿದಂತೆ ಆ ಬೀಗದ ಕೈ ಜೊತೆ ಬಹಳಷ್ಟು ಜವಾಬ್ದಾರಿಗಳು ಸೇರಿಕೊಂಡಿವೆ ಎಂಬ ಅರಿವು ಆ ಕ್ಷಣದಲ್ಲಿ ನನಗಿತ್ತು. ಆ ಬೀಗದ ಕೈ ಒಂದು ಸಂಕೇತವಾಗಿತ್ತು. ಅಷ್ಟರಲ್ಲಿ ಉಳಿದವರು ಎಲ್ಲರಿಗಿಂತ ಹಿರಿಯವನಾದ ನಾನು ಆ ಬೀಗದ ಕೈಯನ್ನು ಪಡೆಯಬೇಕೆಂದು ನಿರ್ಧರಿಸಿದರು. ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಇದ್ದಕ್ಕಿದ್ದಂತೆ ನನ್ನೊಳಗೆ ಒಂದು ಜಾಗೃತೆ ಮೂಡಿ ನನ್ನ ಅರಿವನ್ನು ವಿಸ್ತಾರಗೊಳಿಸಿತು. ಇದು ನನ್ನ ಬದುಕಿನ ಮಹಾನ್ ಗಳಿಗೆ ಎಂದು ನನಗರಿವಾಯಿತು. ಅಮರ ನನ್ನನ್ನು ದಿಟ್ಟಿಸಿ ನೋಡಿ ಬೀಗದ ಕೈ ಕೊಡುತ್ತಾ, ಇದೇನೆಂದು ನಿಮಗೆ ಗೊತ್ತಿದೆಯೇ ಎಂದು ಕೇಳಿದರು. ಹೌದು, ನನಗೆ ತಿಳಿದಿದೆ ಎಂದು ಉತ್ತರಿಸಿದೆ. ಇದರೊಂದಿಗೆ ನನ್ನ ಪುನರ್ಜನ್ಮ ಸಿಕ್ಕಿತ್ತು. ಇದು ಇನ್ನೊಂದು ಜನ್ಮದಿನವೆಂದು ಅರ್ಥವಾಯಿತು ನನಗೆ. ಅಮರ ಆದೇಶಿಸಿದರು, ಮನೋವತಿಗೆ ಹೋಗಿ ಈ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಿ. ನೀವು ನಾಳೆ ಬೆಳಿಗ್ಗೆ ನಗರಕ್ಕೆ ಹಿಂದಿರುಗಿ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಮರಳಿ ಹೋಗಬಹುದು.
ಈ ಸಂಜೆ 6 ಗಂಟೆಗೆ ವೃತ್ತಾಕಾರವಾಗಿ ಕುಳಿತು 7 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸಪ್ತ ಋಷಿಗಳು ಬಂದು ನಿಮಗೆ ದೀಕ್ಷೆ ಕೊಡುತ್ತಾರೆ. ನಾನು ನಾಳೆ ಬಂದು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಂತ ಹೇಳ್ಬಿಟ್ಟು ಅವ್ರು ಹೊರಡ್ತಾರೆ. ನಾವು ಮಧ್ಯಾಹ್ನ ಮನೋವತಿಯನ್ನು ತಲುಪಿ ಸಂಜೆ 6 ಗಂಟೆಗೆ 7 ನಿಮಿಷ ಧ್ಯಾನ ಮಾಡಿದೆವು. ಧ್ಯಾನ ಮಾಡುವಾಗ ನಮ್ಮೊಳಗೆ ಶಕ್ತಿಶಾಲಿ ಚೈತನ್ಯಗಳು ಪ್ರವೇಶಿಸುವುದನ್ನು ಅನುಭವಿಸಿದೆವು. ನಾನು ಹೊಸ ಜೀವನಕ್ಕೆ, ನನ್ನ ಬದುಕಿನ ಹೊಸತೊಂದು ಅಧ್ಯಾಯಕ್ಕೆ ಕಾಲಿಡುತ್ತಿದ್ದೇನೆಂದು ಅರ್ಥವಾಯಿತು. ಆ ಸುಂದರವಾದ ಸಂಜೆ ಪ್ರಶಾಂತವಾದ ರಾತ್ರಿಗೆ ದಾರಿ ಮಾಡಿಕೊಟ್ಟಿತು. ಅಲ್ಲಿದ್ದ ಹಾವುಗಳನ್ನೂ ಲೆಕ್ಕಿಸದೆ ರಾತ್ರಿಯ ಕಗ್ಗತ್ತಿನಲ್ಲಿ ಜಮೀನಿನ ತುಂಬ ಓಡಾಡಿದೆವು. ಹರಟೆ, ನಗು, ಮನೋವತಿಯಲ್ಲಿನ ನಮ್ಮ ಅದ್ಭುತ ಬದುಕಿನ ಕನಸುಗಳು ಇವುಗಳಲ್ಲೇ ರಾತ್ರಿ ಕಳೆಯಿತು. ಬೆಳಿಗ್ಗೆ ಬೇಗ ಎದ್ದು ನಗರಕ್ಕೆ ಹಿಂದಿರುಗಿದೆವು. ನಾನು ಮನೆಗೆ ಹೋದಾಗ ನನ್ನ ಮಗಳು ಅಳತೊಡಗಿದಳು. ನನ್ನನ್ನು ಬಿಟ್ಟು ನೀವು ಆಶ್ರಮವನ್ನು ಸೇರಿಕೊಂಡಿದ್ದೀರಿ ಎಂದಳು. ಈ ವಾಸ್ತವವನ್ನು ಹೇಗೆ ಎದುರಿಸಬೇಕೋ ತಿಳಿಯಲಿಲ್ಲ. ತುಂಬಿ ಬಂದ ಕಣ್ಣೀರನ್ನು ತಡೆದುಕೊಂಡೆ. ನಾನು ನನ್ನ ಕುಟುಂಬವನ್ನು ಪ್ರೀತಿಸುತ್ತಿದ್ದೆ. ಅದರೊಂದಿಗೆ ಸಂಬಂಧ ಕಡಿದುಕೊಳ್ಳದೆ ಅವರನ್ನು ಭೇಟಿ ಮಾಡಿದರೂ ಕೂಡ ನಾನೀಗ ಬದಲಾದ ವ್ಯಕ್ತಿ ಎಂದು ಅರ್ಥವಾಯಿತು. ನಾನು ಮನೋವತಿಗೆ ಸೇರಿದವನಾಗಿದ್ದೆ. ಒಂದು ಕ್ಷಣ ನನಗೆ ಗೊಂದಲವಾಯಿತು. ನಾನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡೆನೆ ಎಂದು ಯೋಚಿಸಿದೆ. ಆ ಸಮಯದಲ್ಲಿ ಆಲೋಚಿಸಿ ತರ್ಕ ಮಾಡುವುದು ಬೇಡವೆಂದು ಸುಮ್ಮನಾದೆ. ಯಾರನ್ನೂ ನೋಯಿಸದೆ, ನಮ್ಮನ್ನೇ ನೋಯಿಸಿಕೊಳ್ಳದೆ ದೊಡ್ಡ ಹೆಜ್ಜೆಗಳನ್ನಿಡುವುದು ಎಷ್ಟು ಕಷ್ಟವೆಂದು ನನಗರ್ಥವಾಯಿತು. ಆದರೆ ಮನೋವತಿಗೆ ಸೇರಿಕೊಂಡಿದ್ದರ ಬಗ್ಗೆ ಆಗ ಅಥವಾ ಇನ್ಯಾವುದೇ ಸಮಯದಲ್ಲಿ ನನಗೆ ಪಶ್ಚಾತ್ತಾಪವಾಗಲಿಲ್ಲ. ನಾನು ಮಾನವ ಮಟ್ಟವನ್ನು ಮೀರಬೇಕೆಂದು ನನಗರ್ಥವಾಯಿತು. ಅಮರ ಮರುದಿನ ನಮ್ಮನ್ನು ಭೇಟಿಯಾದರು. ಆ ನಿರ್ಜನವಾದ ಬಂಜರು ಭೂಮಿಯಲ್ಲಿ ನಮ್ಮನ್ನು ಕಂಡು ಅವರಿಗೆ ತುಂಬಾ ಸಂತೋಷವಾಯಿತು. ಅವರು ತಮ್ಮ ಕೋಣೆಯಲ್ಲಿ 1 ಗಂಟೆ ಒಬ್ಬರೇ ಕುಳಿತು ಸಪ್ತ ಋಷಿಗಳನ್ನು, ದೇವತೆಗಳನ್ನು ಆಹ್ವಾನಿಸಿದ ನಂತರ ಸಂಜೆ ನಮ್ಮನ್ನು ಅವರ ಸುತ್ತ ಕುಳಿತುಕೊಳ್ಳಲು ಆಹ್ವಾನಿಸಿದರು. ಒಂದು ಡೈರಿಯಲ್ಲಿ ಓಂ ಮೇಲೆ ಒಂದು ಸ್ವಸ್ತಿಕ್ವನ್ನು, ಅದರ ಕೆಳಗೆ 7 ನಕ್ಷತ್ರಗಳನ್ನು ಬರೆದು, ಇದು ನಿಮ್ಮ ಚಿಹ್ನೆ ಎಂದರು. ಅವರು ನಮಗೆ ಹೊಸ ಹೆಸರುಗಳನ್ನು ಕೊಟ್ಟರು. ಕೃಷ್ಣಾನಂದರ ಮೊದಲ ಹೆಸರು ಮೂರ್ತಿ ಅಂತ. ನನ್ನನ್ನು ಕೃಷ್ಣಾನಂದ ಎಂದು ಕರೆದರು. ಆ ದಿವಸದಿಂದ ಅಮರರು ಕೊಟ್ಟ ಹೆಸರು ಕೃಷ್ಣಾನಂದ ಅಂತ. ಅವರ ಮೊದಲನೇ ಹೆಸರು ಮೂರ್ತಿ ಅಂತಾಗಿತ್ತು. ಇದೊಂದು ಆಶ್ರಮವೆಂಬ ಸಂಗತಿ ನಿಮಗಷ್ಟೇ ತಿಳಿದಿರಲಿ. ಉಳಿದವರಿಗೆ ಇದೊಂದು ತೋಟವಿದ್ದಂತೆ. ಮತ್ತು ನೀವು ಬೆಂಗಳೂರಿನಿಂದ ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ಬಂದವರು. ನೀವು ನಿಮ್ಮ ಸಾಧನೆಯನ್ನು ತೀವ್ರಗೊಳಿಸುತ್ತಾ ವ್ಯವಸಾಯವನ್ನು ಉದ್ಯೋಗವನ್ನಾಗಿ ಸ್ವೀಕರಿಸಿ. ವ್ಯವಸಾಯವೇ ಏಕೆ? ಏಕೆಂದರೆ ನೀವು ಪ್ರಕೃತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾದ್ದರಿಂದ ನೀವು ಗಳಿಸುವ ಹಣ ಕಲುಷಿತಗೊಂಡಿರುವುದಿಲ್ಲ. ಎಲ್ಲಕ್ಕೂ ಹೆಚ್ಚಾಗಿ ಮಳೆ ಮತ್ತು ಬೆಳೆಗಾಗಿ ನೀವು ದೇವರನ್ನು ಅವಲಂಬಿಸಬೇಕಾಗುತ್ತದೆ. ವ್ಯವಸಾಯವು ನಿಮ್ಮ ಸಾಧನೆಯ ಒಂದು ಭಾಗವಾಗುತ್ತದೆ. ನಾವು ಅವರ ಸೂಚನೆಯಂತೆ ಪಾಲಿಸಿ ತಕ್ಷಣ ಕೆಲಸಕ್ಕಿಳಿದೆವು. ನನ್ನನ್ನು ನಾಯಕನನ್ನಾಗಿ ಮಾಡಿದರು. ವ್ಯವಸಾಯದ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ. ನಾನು ಹಳ್ಳಿಯ ಜನರನ್ನು ಭೇಟಿಯಾಗಿ ಅವರ ಸಲಹೆ ಮತ್ತು ನೆರವನ್ನು ಪಡೆದೆ. ಅಮರ ನಮ್ಮ ಕೆಲಸಕ್ಕೆ ಸಾಲದ ವ್ಯವಸ್ಥೆ ಮಾಡಿದರು. ಆ ವರ್ಷ ನಾವು ರಾಗಿಯನ್ನು ಬೆಳೆದೆವು. ನಮಗೆ ಭಾರೀ ಫಸಲು ದೊರೆತು ಸುತ್ತಮುತ್ತಲ ಹಳ್ಳಿಗಳ ಜನರು ಕೇವಲ ಬೆಳೆಯನ್ನು ನೋಡಲು ಮನೋವತಿಗೆ ಬರತೊಡಗಿದರು. ಜನ ನಮ್ಮ ಶ್ರಮವನ್ನು ಕೊಂಡಾಡಿದರು. ಅಮರರವರಿಗೆ ಸಂತೋಷವಾಯಿತು. ನಾನು ಹಳ್ಳಿಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕೆಂದು ಅಮರರ ಆಶಯವಾಗಿತ್ತು. ಮನೋವತಿಯ ಸುತ್ತ 1 ಕಿಲೋಮೀಟರ್ ದೂರದಲ್ಲಿ ಅನೇಕ ಹಳ್ಳಿಗಳಿದ್ದವು. ನಾನು ಸುತ್ತಲೂ ಹೋಗಿ ಹಳ್ಳಿಯವರನ್ನು ಭೇಟಿಯಾಗಿ ಅವರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಲು ಸಾಕಷ್ಟು ಶ್ರಮಿಸಿದೆ ಮತ್ತು ಸುಮಾರಾಗಿ ಯಶಸ್ವಿಯೂ ಆದೆ. ನಾವು ನಿರಪಾಯಕಾರಿ ವ್ಯಕ್ತಿಗಳೆಂದು, ಕೆಲವೇ ದಿನ ಉಳಿದು ಇಸ್ಪಿಟಾಡಿ ಕುಡಿಯಲು ಬಂದವರಲ್ಲ ಎಂದು ಒಪ್ಪಿಕೊಳ್ಳಲು ಅವರಿಗೆ ಸ್ವಲ್ಪ ಕಾಲ ಹಿಡಿಯಿತು. ಅಮರ ನಿಯಮಿತವಾಗಿ ನಮ್ಮನ್ನು ಭೇಟಿಯಾಗಿ ಒಬ್ಬ ಕಾಳಜಿವಂತ ತಂದೆಯಂತೆ ನಮ್ಮ ಯೋಗಕ್ಷೇಮ ವಿಚಾರಿಸಿದರು. ನಮ್ಮ ಕೆಲಸ ಮತ್ತು ಅಲ್ಲಿನ ಜೀವನದ ಬಗ್ಗೆ ನಿಖರವಾದ ಸೂಚನೆಗಳನ್ನು ಕೊಡಲಿಲ್ಲ. ಅವರು ನಮಗೆ ಕೆಲವು ಸೂಚನೆಗಳನ್ನಷ್ಟೇ ಕೊಟ್ಟಿದ್ದರು. ಆದರೆ ಅಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ವಿವರಗಳಿದ್ದು ಅಲ್ಲಿನ ಜನರೊಂದಿಗೆ ಹೊಂದಿಕೊಂಡು ನಿಭಾಯಿಸುವುದು ಸುಲಭವಾದ ಕೆಲಸವಾಗಿರಲಿಲ್ಲ. ನನಗೆ ಸಾಕಷ್ಟು ತೊಂದರೆಗಳಿದ್ದವು. ಅವು ಅಮರರ ಬಳಿಗೆ ತೆಗೆದುಕೊಂಡು ಹೋಗಲಾಗದಷ್ಟು ಕ್ಷುಲ್ಲಕವಾಗಿದ್ದವು. ಆದರೂ ನಾನು ಅಲಕ್ಷಿಸಲಾಗದ ಮುಳ್ಳುಗಳಂತೆ ಚುಚ್ಚುತ್ತಲೇ ಇದ್ದವು. ಆಗ ನಾನು ಅವರೊಂದಿಗೆ ಮಾನಸಿಕ ಸಂಪರ್ಕವನ್ನು ಸಾಧಿಸಿ ಮಾರ್ಗದರ್ಶನ ಪಡೆಯಲು ನಿರ್ಧರಿಸಿದೆ. ಅಮರ ಪ್ರತಿ ಸಲವೂ ನನಗೆ ದಾರಿ ತೋರಿದರು. ಆದರೆ ಒಮ್ಮೆ ನಾನೊಂದು ವಿವರಣೆಗಾಗಿ ಮಾನಸಿಕ ಸಂಪರ್ಕ ಸಾಧಿಸಿದಾಗ ಅವರು
ನಾನು ಹೇಳಬಲ್ಲೆ. ಆದರೆ ಹೀಗೆ ಎಷ್ಟು ಕಾಲ ಮಾಡುತ್ತಿರುವಿರಿ? ನೀವು ಸ್ವತಂತ್ರ ನಿರ್ಧಾರಗಳನ್ನು ಕೈಗೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡು ತಪ್ಪುಗಳ ಮೂಲಕ ಕಲಿಯಬೇಕು. ನೀವು ಸ್ವಯಂ ಪ್ರಕಾಶಿಸಬೇಕೆಂಬುದೇ ನನ್ನ ಆಸೆ ಎಂದರು. ನಾನು ಆ ಸೂಚನೆಯಂತೆ ನಡೆದೆ. ಒಂದು ಸಲ ನಮ್ಮ ನಾಯಿ ಒಂದೇ ಸಮನೆ ಬೊಗಳುತ್ತಿರುವುದು ಕೇಳಿಸಿತು. ನಾನು ಹೊರಬಂದು ನೋಡಿದಾಗ ನಾಗರಹಾವು ಕಟ್ಟಿಗೆ ರಾಶಿಯ ಒಳಗೆ ಹೋಗುತ್ತಿರುವುದು ಕಾಣಿಸಿತು. ನಾನು ಕೆಲಸದವರನ್ನು ಕರೆದು ಅವನಿಗೆ ಹಾವನ್ನು ಓಡಿಸುವಂತೆ ಹೇಳಿದೆ. ಅವನು ಹಿಂಜರಿದು ಇನ್ನೊಬ್ಬರನ್ನು ಕರೆತಂದ. ಆತ ಹಾವನ್ನು ಓಡಿಸಲು ಪ್ರಯತ್ನಿಸಿದ. ಅದು ಅಲ್ಲಾಡಲಿಲ್ಲ. ಆಗ ಅವನೇನು ಮಾಡುತ್ತಿದ್ದಾನೆಂದು ನಾವು ಗಮನಿಸುವಷ್ಟರಲ್ಲಿ ಆತ ಹಾವನ್ನು ಹೊಡೆದು ಸಾಯಿಸಿಬಿಟ್ಟ. ಒಂದು ಜೀವವನ್ನು ಕೊಲ್ಲುವುದರಿಂದ ನಾವು ದೊಡ್ಡ ತಪ್ಪೆನ್ನೆಸಗಿದೆವು ಏನೋ ಎಂದು ತಿಳಿಯಲಿಲ್ಲ. ಒಂದು ವೇಳೆ ತಪ್ಪಾಗಿದ್ದರೆ ಮುಂದೇನು ಮಾಡಬೇಕಿತ್ತು? ನಾನು ಅಮರನು ನಂತರ ಭೇಟಿಯಾದಾಗ ಈ ವಿಷಯವನ್ನು ಪ್ರಸ್ತಾಪಿಸಿದೆ. ಅವರು ವಿವರಿಸಿದರು, ಅದು ಸರಿಯೂ ಅಲ್ಲ, ತಪ್ಪೂ ಅಲ್ಲ. ನೀವು ಅವುಗಳ ಜಾಗದಲ್ಲಿ ಬದುಕುತ್ತಿರುವುದರಿಂದ ಸಹಬಾಳ್ವೆ ನಡೆಸಲು ಕಲಿಯಬೇಕು. ನಾನು ಆ ಆತ್ಮದೊಂದಿಗೆ ಮಾತನಾಡಿ ಅದಕ್ಕೆ ನೆರವಾಗುತ್ತೇನೆ ಅಂತ ಅಮರ ಹೇಳ್ತಾರೆ. ಅಮರನು ಚೆನ್ನಾಗಿ ಬಲ್ಲ ವ್ಯಕ್ತಿಯೊಬ್ಬ ಒಮ್ಮೆ ನಮ್ಗೆ ಒಂದು ಘಟನೆಯನ್ನು ವಿವರಿಸಿದ್ದ. ಹಲವಾರು ವರ್ಷಗಳ ಹಿಂದೆ ಒಂದು ಭಾರೀ ಗಾತ್ರದ ನಾಗರಹಾವು ಅಮರರೊಂದಿಗೆ ವಾಸಿಸುತ್ತಿತ್ತು. ಮೊದಮೊದಲು ಜನರು ಹೆದರುತ್ತಿದ್ದರು. ನಂತರ ಅವರ ಭಯಾನಕ ರೂಪವು ಅವರಿಗೆ ಅಭ್ಯಾಸವಾಯಿತು. ಎಷ್ಟೋ ಜನ ಅಮರ ಅದರ ಜೊತೆ ಆಡುತ್ತಿದ್ದುದನ್ನು ನೋಡಿದ್ದರು. ಅದೊಂದು ವಿಶಿಷ್ಟ ಆತ್ಮವಾಗಿತ್ತು. ಅದು ಆ ಕಾರಣಕ್ಕಾಗಿ ಅದು ನಾಗರವಾಗಿ ಹುಟ್ಟಿತ್ತು ಅಂತ ಹೇಳ್ತಾರೆ. ಅದು 1981 ನವೆಂಬರ್ ತಿಂಗಳು ನಾವು ರಾಗಿ ಫಸಲಿಗೆ ಒಂದು ಭಾಗವನ್ನು ಕಟಾವು ಮಾಡಲು ಪ್ರಾರಂಭಿಸಿದೆವು. ನಾನು ಸುಮಾರು 20 ಜನ ಕೂಲಿ ಆಳುಗಳನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದೆ. ಆ ದಿನ ಮಧ್ಯಾಹ್ನದ ಹೊತ್ತಿಗೆ ಶುರುವಾದ ಜಡಿ ಮಳೆ ನಮ್ಮ ಕೆಲಸಕ್ಕೆ ಕಡಿವಾಣ ಹಾಕಿತು. ಅದು ನಿಲ್ಲದೆ ಹೆಚ್ಚಾಗತೊಡಗಿತು. ಮದ್ರಾಸ್ನ ಬಳಿ ಚಂಡಮಾರುತ ಬೀಸುತ್ತಿದ್ದರಿಂದ ಈ ಮಳೆ ಪ್ರಾರಂಭವಾಗಿದ್ದು ಅದು ಹಲವಾರು ದಿನಗಳವರೆಗೆ ಮುಂದುವರಿಯಲಿದೆ ಎಂದು ನನಗೆ ತಿಳಿಯಿತು. ಹಳ್ಳಿಗರು ಫಸಲಿಗೆ ಹಾನಿಯಾಗುತ್ತದೆಂದು ಶಂಕಿಸಿದರು. ಅದು ನಮ್ಮ ಮೊದಲ ಕೊಯ್ಲಾಗಿತ್ತು. ನಷ್ಟವಾದರೆ ನಮಗೆ ತೊಂದರೆ, ನಿರಾಸೆ ಮತ್ತು ಅಸಹಾಯಕತೆಗಳು ನನ್ನನ್ನು ಆವರಿಸಿ ನಾನು ಗೊಂದಲಗೊಂಡು ನಿಂತಿದ್ದಾಗ ಅಮರರ ಮಾತುಗಳು ನೆನಪಾದವು. ನೀವು ದೇವರನ್ನು ಅವಲಂಬಿಸಬೇಕು. ನಾನು ಧ್ಯಾನದ ಕೋಣೆಯ ಒಳಹೊಕ್ಕು ಅಲ್ಲಿದ್ದ ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಸಹಾಯಕ್ಕಾಗಿ ಪ್ರಾರ್ಥಿಸಿದೆ. 3 ದಿನಗಳ ಕಾಲ ಸುರಿದ ಜಡಿಮಳೆ ಮಧ್ಯೆ ಒಮ್ಮೊಮ್ಮೆ ಜೋರು ಮಳೆಯನ್ನೂ ತಂದಿತು. ಆದರೆ ನಮ್ಮ ಜಾಗದಲ್ಲಿ ಮಾತ್ರ ದಟ್ಟ ಮೋಡಗಳು ಸತತವಾಗಿ ಹಾದು ಹೋಗುತ್ತಿದ್ದರೂ ಒಂದು ಸಣ್ಣ ತುಂತುರು ಮಳೆ ಮಾತ್ರ ಆಗೊಮ್ಮೆ ಈಗೊಮ್ಮೆ ಎಂಬಂತೆ ಸರಿಯಿತು. ನಾವು 3 ದಿನಗಳು ಕೆಲಸ ಮಾಡಿದೆವು. ಯಾವ ಹಾನಿಯೂ ಸಂಭವಿಸಲಿಲ್ಲ. ಕೆಲಸ ಮುಗಿದ ನಂತರ ನಾನು ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಕಂಬನಿ ಧಾರೆಯೊಂದಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದೆ. ಕೆಲ ಸಮಯದ ನಂತರ ಹೊರಗೆ ಭಾರೀ ಮಳೆ ಸುರಿಯುವ ಸದ್ದು ಕೇಳಿಸಿತು ಮತ್ತು ಅದು 2 ದಿನಗಳವರೆಗೆ ಮುಂದುವರಿಯಿತು. ಈ ವಿಷಯವನ್ನು ನಾನು ಯಾರಿಗೂ ತಿಳಿಸಲಿಲ್ಲ. ಅಮರರಿಗೆ ಇದನ್ನು ಹೇಳಿದಾಗ ಅವರು, ದೇವರು ಯಾವಾಗಲೂ ಸಹಾಯ ಮಾಡುತ್ತಾರೆ, ಆದರೆ ನಾವು ಸಂಪೂರ್ಣ ವಿಶ್ವಾಸದಿಂದ ಅವನು ಮೊರೆ ಹೋಗುವುದಿಲ್ಲ ಮತ್ತು ಆತ ಸಹಾಯ ಮಾಡಿದಾಗ ನಾವು ಅದನ್ನು ಗುರುತಿಸುವುದಿಲ್ಲ. ನಮ್ಮ ಋಷಿಗಳು ಕೂಡ ನಿಮ್ಮ ತೊಂದರೆಯನ್ನು ಗಮನಿಸಿದರು. ಅವರು ಇಲ್ಲಿ ನೆರವಾಗಿದ್ದಾರೆ. ಅವರಿಗೆ ಧನ್ಯವಾದ ಹೇಳಿ. ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀರಿ. ಅವರು ನಿಮಗೆ ಸಹಾಯ ಮಾಡುತ್ತಾರೆ ಎಂದರು. ಒಂದು ರಾತ್ರಿ ನನ್ನ ಜೊತೆಗಾರನೊಬ್ಬನನ್ನು ಎಚ್ಚರಿಸಿ ಹೊರಗೆ ಕರೆದು, ಇದು ನೋಡಿ, ಅಲ್ಲೊಂದು ಮೋಡವಿದೆ ಎಂದು ತೋರಿಸಿದ. ಎಚ್ಚರಿಕೆಯಿಂದ ಗಮನಿಸಿದಾಗ ಒಂದು ಚಿಕ್ಕ ತೆಳು ಮೋಡ ನಿಧಾನವಾಗಿ ಕೆಳಗಿಳಿಯುವುದು ಕಾಣಿಸಿ ಅದು ನಮ್ಮ ಫಸಲು ನಿಂತಿದ್ದ ಭೂಮಿಗೆಲ್ಲಾ ವ್ಯಾಪಿಸಿ ನಂತರ ಮಾಯವಾಯಿತು. ಆತ ತಾನು ಅದನ್ನು ಸುಮಾರು 1 ತಿಂಗಳಿಂದ ಪ್ರತಿದಿನ ಗಮನಿಸುತ್ತಿದ್ದಾಗಿ ಹೇಳಿದ. ಈ ವಿಷಯವನ್ನು ಇತರರಿಗೆ ತಿಳಿಸಿದಾಗ ಅವರು ನಕ್ಕು ತಮಾಷೆ ಮಾಡಿದರು. ಆದರೆ ಅಮರ ಋಷಿಗಳು ನಮಗೆ ಸಹಾಯ ಮಾಡುತ್ತಿದ್ದಾರೆ ಎಂದರು. ನಾವು ಬಂಪರ್ ಬೆಳೆಯನ್ನೇ ಪಡೆದೆವು. ಇಂದಿಗೆ ನಾನು ಈ ಸ್ವಾಧ್ಯಾಯನ ಮುಗಿಸಲು ಇಚ್ಛಿಸ್ತಾ ಇದ್ದೇನೆ. ಇದು ಅಮರರ ಒಂದು ಏನ್ ಹೇಳಲಿಕ್ಕೆ ಗೊತ್ತಾಗಲ್ಲ ಅಂತ ಒಂದು ದಿವ್ಯ ಚೇತನ ಅವರು. ಅಂತ ದಿವ್ಯ ಚೇತನದೊತ್ತಿಗೆ ಇದ್ದಂತ ಕೃಷ್ಣಾನಂದರು ಅವರು ಒಳ್ಳೆಯ ಗುರುಗಳೇ ಕೂಡ. ಅವರು ಕೂಡ ಅಂದ್ರೆ ಈ ವಿಷಯವನ್ನ ಹೇಳುವಾಗ್ಲೇ ಒಂದು ಸಂತೋಷ ಆಗತ್ತೆ. ಯಾಕಂದ್ರೆ ಎಂತ ಅಸಾಧ್ಯರು ಅವರೆಲ್ಲ, ಎಂತ ಮಹರ್ಷಿಗಳವರೆಲ್ಲ. ಅಂಥವರ ವಿಷಯವನ್ನ ನನಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಚಾನೆಲ್ಗೆ ಮತ್ತೆ ಇಲ್ಲಿರೋರು ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು.
ಥ್ಯಾಂಕ್ ಯು. ತುಂಬಾ ಹೃದಯ ಧನ್ಯವಾದಗಳು ಮ್ಯಾಮ್. ತುಂಬಾ ಅದ್ಭುತವಾಗಿ ಇರ್ತಕ್ಕಂತ ಕ್ಲಾಸ್ ಹೇಳ್ಕೊಟ್ರಿ. ಅಮರ ಅವ್ರ ಬಗ್ಗೆ ಇಷ್ಟೊಂದು ಅದ್ಭುತವಾದ ಸಂಗತಿಗಳು ನೋಡಿ. ಹೌದು. ವಿಶೇಷ ಮಂತ್ರ, ಅವರು ವಿಶೇಷವಾದ ಆ ಭವಿಷ್ಯದಲ್ಲಿರುವಂತಹ ಜ್ಞಾನ, ಅವರು ಮುಂದೆ ನಡೀತಕ್ಕಂತಹ ಎಲ್ಲಾ ಒಂದು ಸೂಚನೆಗಳನ್ನ ಮುಂಚೆನೆ ಗೊತ್ತು ಮಾಡ್ಕೊಂಡು ಹೇಳ್ತಾ ಇದ್ದಿತ್ತು. ಹೌದು. ಈ ಸಮಯದಲ್ಲಿ ಹೃದಯಾಘಾತದಲ್ಲಾದಂತ ಪರಿಸ್ಥಿತಿ ನಿಭಾಯಿಸಿದ್ದು ಅವರು ತುಂಬಾ ಒಂದು ಅದ್ಭುತವಾದ ಸಂಗತಿಗಳು ಮ್ಯಾಮ್. ಎಷ್ಟು ಅದ್ಭುತ, ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಹಾಗೆ ನೋಡಿ, ಎಲ್ಲರಿಗೂ ಬುಕ್ಗಳನ್ನ ಓದೋದಕ್ಕೆ ಟೈಮ್ ಆಗೋದಿಲ್ಲ. ಈ ತರ ಬುಕ್ಗಳು ಎಲ್ಲರಿಗೂ ಅನುವು ಆಗೋದಿಲ್ಲ. ಇವ್ರ ಬಗ್ಗೆ ತಿಳ್ಕೊಳಕ್ಕೆ ಎಲ್ಲಾ ತರದ ಮಾಸ್ಟರ್ಸ್ ಇರ್ತಾರೆ. ಹಾಗೆ ನಾವು ಕ್ಲಾಸ್ ಕೇಳ್ದಾಗೇನೆ ಅವ್ರ ಬಗ್ಗೆ ವಿವರವಾಗಿ ತಿಳ್ಕೊಳೋ ಅಂತ ಈ ಒಂದು ಕಾರ್ಯ ಮಾಡ್ತಾ ಇರೋರು ಅನಿತಾ ಪಿಂಡಿ ಮ್ಯಾಮ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅನಿತಾ ಪಿಂಡಿ ಮೇಡಮ್ಗೆ ಎಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಈ ಒಂದು ಕ್ಲಾಸ್ ಜ್ಞಾನವನ್ನ ಎಲ್ಲರೂ ತಿಳ್ಕೊಂತ ಎಲ್ಲ ಅದ್ಭುತವಾಗಿ ಎಲ್ಲರೂ ಕೇಳಿದ್ರಿ. ಅದಕ್ಕೆ ಆತ್ಮಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ನಾಗರತ್ನ ಮ್ಯಾಮ್ ಇದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ವಿನಿತಾ ಮೇಡಮ್, ನಿಮ್ಗೂ ನಮಸ್ತೆ. ನಮಸ್ತೆ ಮ್ಯಾಮ್. ತುಂಬಾ ಚೆನ್ನಾಗಿ ಇವತ್ತಂತೂ ಮೈ ರೋಮಾಂಚನ ನೀವು ಹೇಳ್ತಾ ಇದ್ರೆ ಅಷ್ಟು ಚೆನ್ನಾಗಿತ್ತು. ಕೃಷ್ಣಾನಂದ ಅವರು ಅಮರರವರ ದಿವ್ಯ ಚೇತನದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಎಲ್ಲ ಸೂಕ್ಷ್ಮ ಲೋಕಗಳಿಗೆ, ಎಲ್ಲ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಲೋಕಗಳಿಗೆ ಹೋಗಿ ಅಲ್ಲಿ ಎಲ್ಲ ಸಪ್ತ ಋಷಿಗಳ ಪರಿಚಯ, ಅಲ್ಲಿ ವಿಶ್ವಾಮಿತ್ರರು ಹೇಳಿದ್ದು ಎಲ್ಲ ಕೇಳೋದು, ಎಲ್ಲದು ನಕ್ಷತ್ರ ಲೋಕಕ್ಕೆ ಹೋಗೋದು ಸೂಕ್ಷ್ಮ ಶರೀರದಲ್ಲಿ, ಎಲ್ಲದು ತುಂಬಾ ಚೆನ್ನಾಗಿ ವಿವರಣೆಯಾಗಿ ಚೆನ್ನಾಗಿ ಹೇಳಿದ್ರಿ ನೀವು. ಚೆನ್ನಾಗಿತ್ತು ಮೇಡಮ್. ಅಲ್ಲಿ ಜಾಸ್ತಿ ಮೌನ ಮತ್ತು ಅರಿವು ಇಲ್ಲಿ ಜಾಸ್ತಿ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಮೌನ ಮತ್ತು ಅರಿವು ಇರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಇಲ್ಲಿ ಕಂಡು ಬಂತು. ಭಗವಾನ್ ಕಲ್ಕಿ ಬಗ್ಗೆ ಎಲ್ಲದು ಚೆನ್ನಾಗಿತ್ತು. ಶಂಬಾಲ ಅಂದ್ರೆ ಅಲ್ಲಿ ತುಂಬಾ ಯಾವಾಗ್ಲೂ ಚಿಕ್ಕ ವಯಸ್ಸಿನವ್ರೆ ಅಂತ ಇರ್ತಾರೆ ಅಲ್ಲಿ ಜನಗಳು ಅಂತ ಚೆನ್ನಾಗಿ ಹೇಳಿದ್ರಿ. ಎಲ್ಲ ದ್ವೈತ ಅದ್ವೈತದ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ. ಆ ಬೆಂಗಳೂರಿನಲ್ಲಿ ಮನೋವತಿ ಅಂತ ಜಮೀನು ತಗೊಂಡಾಗ ಅಲ್ಲಿ ಮನೋವತಿ ಅಂತ ಹೆಸರಿಟ್ಟು ಅಲ್ಲೊಂದು ಆಶ್ರಮ, ವ್ಯವಸಾಯ ಕೂಡ ಮಾಡ್ತಾರೆ. ಎಷ್ಟು ಸಾಧನೆ ಮಾಡ್ತಾರೆ ಅಂದ್ರೆ ನಾವು ಅದನ್ನ ಕೇಳ್ತಾ ಇದ್ರೇನೆ ಮೈ ರೋಮಾಂಚನ ಆಗುತ್ತೆ ನೋಡಿ. ಎಷ್ಟು ಅವರು ಸಾಧನೆ ಮಾಡಿದ್ದಾರೆ. ಅವಾಗ ನಮಗೆಲ್ಲ ಅದನ್ನ ನಾವು ಅಳವಡಿಸ್ಕೊಂಡು ನಾವು ಜ್ಞಾನ ತಿಳ್ಕೊಬೇಕು ಅನ್ನೋದು ತುಂಬಾ ಇದ್ರಲ್ಲಿ ಚೆನ್ನಾಗಿದೆ. ಆ ನಾಗರಾವ್ ಸಾಯಿಸಿದಕ್ಕೂ ಕೂಡ ಅವರು ಅದನ್ನ ಆತ್ಮಕ್ಕೆ ನಾನು ಹೇಳ್ತೀನಿ ಅಂತ ಅಮರವ್ರವ್ರು ಹೇಳ್ತಾರೆ. ಅವ್ರ ಪಕ್ಕ ನಾಗರಾವ್ ಯಾವಾಗ್ಲೂ ಇರುತ್ತೆ ಅಂತ. ಇವೆಲ್ಲ ಕೇಳಿದ್ರೆ ಇವೆಲ್ಲ ಹೊಸ ಹೊಸ ವಿಷಯಗಳು ನಮ್ಗೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಮರವ್ರವರ ಬಗ್ಗೆ ನಾವು ಏನು ತಿಳ್ಕೊಂಡೆ ಹೋಗ್ತಾ ಇದ್ವಿ. ಎಲ್ಲ ಸಾಧನೆ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟು ಹೇಳಿದ್ರಿ ನೀವು. ಚೆನ್ನಾಗಿತ್ತು ಮೇಡಮ್. ತುಂಬಾನೇ ಇಂಟ್ರೆಸ್ಟ್ ಆಗಿ ಕೇಳಕ್ಕೆ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ಮತ್ತೆ ಯಾರು ಮಾತಾಡ್ಲಿಕ್ಕಿದೆಯಾ? ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ನೋಡಿ ಮ್ಯಾಮ್, ಯಾರ ಮನಸ್ಸು ನೋಯಿಸದೆ ನಮ್ಮ ಮನ್ಸನ್ನು ನಾವು ನೋಯಿಸ್ಕೊಳ್ದೆ ಬ್ಯಾಲೆನ್ಸ್ ಮಾಡೋ ಅಂತದ್ದು ಇದು ಎಷ್ಟು ಅಸಾಧ್ಯವಾದ ವಿಷಯ ಅಂದ್ರೆ ಅದು. ಪಾಪ ಅವರಿಗೆ ಸಂಸಾರ ತುಂಬಾ ಪ್ರೀತಿ ಇದ್ದ, ಅಂದ್ರೆ ತುಂಬಾ ಕುಟುಂಬ, ತುಂಬಾ ಪ್ರೀತಿ ಇದ್ದ ಸಂಸಾರ ಅವ್ರದ್ದು. ಅಂದ್ರೆ ನನ್ನ ಗಂಡನ ಮನೆಯವರು ಅವ್ರನ್ನ ನೋಡಿದ್ದಾರೆ ಕೂಡ. ಅವರೇ ಮನೆಗೆ ಅವ್ರ ಗಂಡ ಹೆಂಡತಿ ಇಬ್ರು ಬಂದು ನಮ್ಮಲ್ಲಿ ಭಜನೆ ನಡೀತಿತ್ತು. ಪ್ರತಿ ಬುಧವಾರ ಸತ್ಸಂಗ ಭಜನೆ ನಡೀತಿತ್ತು. ನಮ್ಮ ಗಂಡನ ಭಾವ ಒಳ್ಳೆ ಹಾಡು ಹೇಳ್ತಿದ್ರು. ಆವಾಗ ಕೃಷ್ಣಾನಂದರು ತಬಲಾ ನುಡಿಸ್ತಾ ಇದ್ರು, ಅವ್ರ ಹೆಂಡತಿ ಹಾಡು ಹೇಳ್ತಿದ್ರು. ಆತರ ಅವ್ರ ಸಂಸಾರವನ್ನ ಹತ್ತಿರದಿಂದ ನೋಡಿದಂತವ್ರು ನಮ್ಮ ಮನೆಯವರು, ನನ್ನ ಗಂಡನ ಮನೆಯವರೆಲ್ಲ. ನಿತ್ಯ ಬುಧವಾರ ಒಂದು ಭಜನೆ ಮಾಡ್ತಿದ್ದಂತ ಮನೆ ನಮ್ದು. ಆತರ ಇದ್ದಂತ ಒಂದು ಸಂಸಾರದಲ್ಲಿ ಅವರು ಅಷ್ಟು ಪ್ರೀತಿಯಿಂದ ಇರುವಾಗ ಅವ್ರ ಮಗಳು ಅಳ್ತಾಳೆ. ಎಲ್ಲ ಆಗತ್ತೆ ಅಂದ್ರೆ ಜೀವನದಲ್ಲಿ ಪ್ರತಿಯೊಂದು ಘಟನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಅದನ್ನ ನಾವ್ ಹೇಗ್ ಸ್ವೀಕರಿಸ್ತೀವಿ, ಅದ್ರಲ್ಲಿ ನಾವ್ ಎಷ್ಟು ಗಟ್ಟಿ ಆಗ್ತೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಇದು ಪರೀಕ್ಷೆನೆ ಜೀವನದಲ್ಲಿ. ಆ ಪರೀಕ್ಷೆನಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ, ಆದ್ರೂ ನನಗ್ ಗೊತ್ತಾಯ್ತು, ನನ್ಗೆ ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ತಾರೆ ಅವರು.
ಎಷ್ಟು ದೊಡ್ಡ ಮಾತುಗಳು ಅಂದ್ರೆ ಒಂದೊಂದು ಪದಗಳು ನಾವು ಆರಿಸಿ ಆರಿಸಿ ತಗೊಳ್ಬೇಕು, ಅಷ್ಟು ಚೆನ್ನಾಗಿದೆ. ಆದ್ರೆ ಪೂರ್ತಿ ನಾನು ಓದ್ತಿಲ್ಲ, ಎಷ್ಟು ಓದಿದ್ರೆ ತುಂಬಾ ಇದೆ. ಅಂದ್ರೆ ಸಣ್ಣ ಪುಸ್ತಕ ಆದ್ರೆ ತುಂಬಾ ವಿಷಯ ಇದೆ. ನಾನ್ ಸ್ವಲ್ಪ ಇದೆ. ಸ್ವಲ್ಪನೇ ಆರಿಸಿ ಆರಿಸಿ ಹೇಳ್ತಾ ಇದ್ದೀನಿ, ಬಟ್ ತುಂಬಾ ಚೆನ್ನಾಗಿದೆ. ಎಲ್ರೂ ಓದ್ಬೇಕು ಪುಸ್ತಕ, ಸಣ್ಣ ಪುಸ್ತಕ ಅದು. ಹಾ, ಹೌದು. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾದಂತದ್ದು. ಹಾಗೆ ಪ್ರತಿಯೊಂದು ಘಟನೆಗಳು ಎಲ್ಲರಲ್ಲೂ ಜೀವನದಲ್ಲೂ ಒಂದೊಂದು ರೀತಿಯಲ್ಲಿ ಬಂದು ಹೋಗ್ತಾವಂತದ್ದು. ಆದ್ರೆ ಅದು ಪರೀಕ್ಷೆಯಾಗಿ ನಾವು ಅದನ್ನ ಕಷ್ಟಪಟ್ಟು ಅದನ್ನ ನೋಡೋ ವಿಧಾನಗಳು ಬೇರೆ ಇರುತ್ತೆ, ಸ್ವೀಕಾರ ಹೌದು. ಮಾಡೋ ಬೇರೆ ಇರುತ್ತೆ. ಹೌದು. ಎಷ್ಟೊಂದು ತಿಳ್ಕೊಂಡು ಜೀವನ ಮಾಡ್ತಾ ಇರ್ತೀವಿ, ಅದರಿಂದ ಹೌದು. ಹೇಗೆ ಓದ್ಬೇಕು ಅನ್ನೋದು ಜ್ಞಾನ ಇರೋದಿಲ್ಲ. ಆ ಹೌದು. ಜ್ಞಾನ ಈ ಒಂದು ಪುಸ್ತಕದ ಮೂಲಕ ನಮಗೆ ಅತ್ಯದ್ಭುತವಾಗಿ ತಿಳಿಸ್ಕೊಟ್ಟಿರೋರಿಗೆ, ಹಾಗೆ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ಎಷ್ಟು ಅದ್ಭುತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ಅವ್ರು ಹೇಳೋದ್ ಹಾಗೆ ಏನಂದ್ರೆ, ನಾನ್ ಮಾಡ್ತಾ ಇರೋದು, ನನ್ಗೆ ಕಷ್ಟ ಬಂದಿರೋದು ಅನ್ಕೊಳ್ಳೋದ್ರಿಂದ ಮಾತ್ರನೇ ಈ ದುಃಖ. ಅಹಂನ ಮೊದ್ಲು ಬಿಡಿ ಅಂತಾನೆ ಹೇಳ್ತಾರ ಅವ್ರು. ಅಂದ್ರೆ ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಪ್ರತಿಯೊಂದು ನಾನೇ ಮಾಡ್ತಿರೋದಲ್ಲ, ಇದೇ ಅನ್ಸುತ್ತೆ, ಸಹಜ ಅದು. ಅಲ್ಲಿ ಯಾವಾಗ ನಾನು ಅಲ್ಲ ಅಂತ ಅನ್ಸುತ್ತೆ, ಆವಾಗ ಯಾವ ಕಷ್ಟಗಳು ನಮ್ಗೇನು ಅನ್ಸಲ್ಲ ಅಷ್ಟೇ. ಅದ್ ಅನ್ನಿಸೋವರೆಗೂ ಕಷ್ಟ. ಕಷ್ಟ. ಹೌದು ಮ್ಯಾಮ್. ನಾವ್ ನೋಡಿ ಹೆಗಲ್ ಮೇಲೆ ಭಾರ ಹೊತ್ಕೊಂಡಿದೀವಿ ಅಂತ ಮುಂಚೆಯಿಂದಾನೇ ನಾವು ಈಗ ಹೆಂಗೆ ಹ್ಮ್. ಈ ಸಮಾಜದಲ್ಲಿ ಯಾವ ತರ ಆ ಅಲೆಗಳ ಜೊತೆಗೆ ನಾವು ಕೂಡ್ತಾ ಇರ್ತೀವಿ, ಯಾವ ತರ ಹೌದು. ಅಲೆಗಳು ಇರ್ತವೆ ಅಂದ್ರೆ ನಮ್ಮೊಳಗಡೆ ತುಂಬಿಕೊಂಡು ಜೀವನ ಮಾಡ್ತಾ ಇರ್ತೀವಲ್ಲ. ಸೊ ಹೌದು. ನಾನೇ ಹೆಗಲ್ ಮೇಲೆ ಹೊರ್ಬೇಕು ಭಾರನ, ಹೌದು. ಆಮೇಲೆ ಎಲ್ಲ ಭಾರ ಇದೆ, ಹೌದು. ಜವಾಬ್ದಾರಿಗಳಿದಾವೆ ಅಂತ ತಿರ್ಗ್ತಾ ಇರ್ತೀವಿ. ಆ ಜವಾಬ್ದಾರಿಗಳು ಇದಾವೆ ಅಂತಾನೆ ನಾವು ಒಂದಷ್ಟು ಹೌದು. ಭಾರನೇ ಸ್ವೀಕಾರ ಮಾಡ್ಬಿಟ್ಟಿರ್ತೀವಿ. ಅದು ಹೌದು. ಅಲ್ಲ ನಾವು ಸ್ವೀಕಾರ ಮಾಡಿರೋದು ಅನ್ನೋ ಜ್ಞಾನ ಹೊಂದ್ಕೋಬೇಕು. ಅದೇ ಒಂದು ದೇವ್ರನ್ನ ನಂಬಿ ಅಂತ ಹೇಳ್ತಾರೆ ನೋಡಿ ಅವರು. ಹೌದು. ನೀವು ಎಲ್ಲದಕ್ಕೂ ನನ್ನನ್ ಪ್ರಶ್ನೆ ಕೇಳ್ಬೇಡಿ, ನೀವು ಬೆಳೀರಿ. ನೀವು ಎಷ್ಟ್ ಚೆನ್ನಾಗಿ ಹೆಜ್ಜೆ 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 ಹೇಳ್ಕೊಡ್ತಾರೆ ಅಂದ್ರೆ, ಓದ್ತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ. ಅಂದ್ರೆ ಪೂರ್ತಿ ನಮ್ಮ ಒಳಗಡೆ ಹೋದಾದ ಅನುಭವ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಒಂದೊಂದು ಕೂಡ ಬಹಳ ಚೆನ್ನಾಗಿದೆ. ಒಂದೊಂದು ಪದಗಳನ್ನು ನಾವು ಆರಿಸಿ ನಮ್ಮ ಒಳಗ್ ತಗೋಬೇಕು, ಅಷ್ಟು ಚೆನ್ನಾಗಿದೆ. ಅಂದ್ರೆ ನಮಗೆ ಪಾಠ ಮಾಡ್ತಾ ಇದ್ದಾರೆ ಅವರು ಅನ್ಸುತ್ತೆ ನನಗೆ ಓದ್ತಾ ಹೌದು. ಇರುವಾಗ. ಎಲ್ಲರಿಗೂ ಬೇಕು ಮ್ಯಾಮ್ ಇದು. ಎಲ್ಲ ಹ್ಮ್. ಜೀವಿಗೂ ಈ ಒಂದು ಜ್ಞಾನ ಹ್ಮ್. ಬೇಕು. ಇದ್ರೊಳಗಡೆ ನಾವು ಯಾವ್ದ್ರಲ್ಲಿ ಕಾಲಿಟ್ಟಿದೀವಿ ಅನ್ನೋದು ನಮಗೆ ಜ್ಞಾನ ಇರೋದಿಲ್ಲ. ಹೌದು. ಅಂದ್ರೆ ಅಷ್ಟು ಹೌದು. ಅಂಧಕಾರದಲ್ಲಿ ಅದು ಕೂಡ ನಮಗೆ ಹೌದು. ಎಚ್ಚರಿಕೆ ಇಲ್ಲ. ಆ ಅಂಧಕಾರದಿಂದ ಹೊರಗಡೆಗೆ ಬನ್ನಿ ಅಂತ ಎಷ್ಟು ಬೆಳಕಿನೆಡೆಗೆ ಎಷ್ಟು ಕರ್ಕೊಂಡು ಹೋಗ್ತಾರೆ. ಆ ಬೆಳಕಿನೆಡೆಗೆ ಹೋಗೋದಕ್ಕೆ ಒಂದೊಂದೇ ಸೂತ್ರದ ಮೆಟ್ಟಿಲುಗಳು ಅಂತ ಹೇಳ್ಬೋದು. ಖಂಡಿತ. ಹೌದು. ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ ಮ್ಯಾಮ್. ಹ್ಮ್. ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಕ್ಲಾಸ್ ಅನ್ನ ಎಂಡ್ ಮಾಡೋಣ ಮಾಸ್ಟರ್ಸ್. Yes, ma'am. Thank you.